ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದೆ 20 days 20 ಕಾನ್ಸೆಪ್ಟ್ ಅಂತ ಒಂದು ಸಿರೀಸ್ ಸ್ಟಾರ್ಟ್ ಮಾಡಿದ್ವಿ. ಕಾರಣಾಂತರಗಳಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮತ್ತೆ ಕಂಟಿನ್ಯೂ ಮಾಡೋಣ. ಇವತ್ತು ನಾನು 4ನೇ ಕ್ಲಾಸ್ ತೊಗೊಳಕತ್ತೀನಿ. ಇವತ್ತು LCM ಮತ್ತು HCF ಇರುತ್ತೆ. ನಿಮಗೆಲ್ಲ ಗೊತ್ತಿರಲಿ, ಈ ಒಂದು ಎಕ್ಸಾಮ್ಸ್ಗಳು ಏನು ಮಾಡ್ತಾವೆ, 20 ದಿನ 20 ಕಾನ್ಸೆಪ್ಟ್ ಅಂತ ಸ್ಟಾರ್ಟ್ ಮಾಡೀನಿ. ಈ ಎಕ್ಸಾಮ್ಸ್ಗಳು ನಿಮ್ಗೆ ಮೇನ್ಲಿ ಗ್ರೂಪ್ D, SSC GD ಮತ್ತು ಕರ್ನಾಟಕ ಸ್ಟೇಟ್ ಎಕ್ಸಾಮ್ ಮತ್ತು ಅಗ್ನಿವೀರ್ GD ಈ ಥರ ಎಕ್ಸಾಮಿಗೆ ಹೆಲ್ಪ್ ಆಗ್ತಾವೆ. ಇದು ನೀವು ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ, ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೆ ಬಯೋ ಸೆಕ್ಷನಲ್ಲಿ ನಿಮ್ಗೆ 2 ಲಿಂಕ್ ಇರ್ತವೆ. ಒಂದು ಪಬ್ಲಿಕ್ ಚಾನಲ್ ಮತ್ತು ಒಂದು ಪ್ರೈವೇಟ್ ಚಾನಲ್. ಪಬ್ಲಿಕ್ ಚಾನಲ್ ಒಳಗೆ ನೀವು ಜಾಯ್ನ್ ಆದರೆ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಬರ್ತಿರ್ತಾವೆ. ಈ ಕಾರಣಾಂತರಗಳಿಂದ ಒಂದು 5-6 ದಿನ ಅದನ್ನು ಯಾವುದೂ ಏನೂ ಅದ್ರಾಗ ಪೋಸ್ಟ್ ಮಾಡಿರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಬರ್ತಾವೆ. ಅದೇ ರೀತಿಯಾಗಿ ನೀವು ಪ್ರೈವೇಟ್ ಚಾನಲ್ನ ಜಾಯ್ನ್ ಆದ್ರೆ ಪ್ರತಿ ಮಂತ್ ನಿಮ್ಗೆ ₹21 ಇರುತ್ತೆ. ನಿಮ್ಗೆ ಆ ಸಬ್ಜೆಕ್ಟಿದ್ದು ಇನ್ಕ್ಲೂಡಿಂಗ್ ಮ್ಯಾಥ್ಸ್, ರೀಸನಿಂಗ್ ಮತ್ತು ಇಂಗ್ಲೀಷಿದ್ದು ಕ್ವಶನ್ಸ್ ಬರ್ತಿರ್ತಾವೆ ನಿಮ್ಗೆ ಡೈಲಿ. ನಾ ಇವತ್ತೇನು ಸಾಲ್ವ್ ಮಾಡಿರ್ತೀನಲ್ಲ ಅದು. ಸೊ ನೀವು ಸಿಂಪಲಾಗಿ ಏನು ಮಾಡ್ಬೇಕಂದ್ರೆ, ಬಯೋ ಸೆಕ್ಷನ್ದಾಗ ಹೋಗ್ಬೇಕು. ಬಯೋ ಸೆಕ್ಷನ್ದಾಗ 2 ಲಿಂಕ್ ಇರ್ತಾವೆ, ಒಂದು ಪಬ್ಲಿಕ್ ಚಾನಲ್ ಮತ್ತು ಇನ್ನೊಂದು ಪ್ರೈವೇಟ್ ಚಾನಲ್ ಅಂಥೇಳಿ. ಅದ್ರಾಗ ನೀವು ಜಾಯ್ನ್ ಆದರೆ ನಿಮಗೆ ಪಬ್ಲಿಕ್ ಚಾನಲ್, ಪ್ರೈವೇಟ್ ಚಾನಲ್, ಪ್ರೈವೇಟ್ ಚಾನಲ್ದಾಗ ನಿಮ್ಗೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಮತ್ತು ಇಂಗ್ಲೀಷ್ ಇದು ಕೊಡ್ತಿರ್ತೀವಿ. ಕರೆಂಟ್ ಅಫೇರ್ಸ್ ಅಂತೂ ಡೈಲಿ ಅಪ್ಡೇಟ್ ಆಗಿರ್ತಾವೆ. ಪಬ್ಲಿಕ್ ಚಾನಲ್ದಾಗ ಕರೆಂಟ್ ಅಫೇರ್ಸ್ ಇರ್ತಾವೆ. ಸೊ ಇದು ಪ್ರತಿ ತಿಂಗಳು ಪ್ರೈವೇಟ್ ಚಾನಲ್ ₹21 ಪ್ರತಿ ಮಂತಿಗೆ ಇರುತ್ತೆ. ಇಷ್ಟೇ ನಾನು ಹೇಳಬೇಕಾಗಿತ್ತು. ಆಲ್ರೆಡಿ ನಾವು 3 ಕ್ಲಾಸ್ ಮುಗಿಸೀವಿ. ಇನ್ನು 4ನೇ ಕ್ಲಾಸ. ಸೊ ನಾವು ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ನಾವಿವತ್ತು HCF ಮತ್ತು LCM ಬಗ್ಗೆ ಹಾಕ್ತೀವಿ. ನಿಮ್ಗೆ ಗೊತ್ತಿರಲಿ, LCMನ ಕಂಡುಹಿಡಿಬೇಕಂದ್ರೆ ನಾವು ಈ ರೀತಿ ಮೆಥಡ್ನ ಯೂಸ್ ಮಾಡ್ತೀವಿ, ಮತ್ತು HCFನ ಕಂಡುಹಿಡಿಬೇಕಂದ್ರೆ ಬೇರೆ ಮೆಥಡ್ನ ಯೂಸ್ ಮಾಡ್ತೀವಿ. LCM ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಇದನ್ನೇ ಕನ್ನಡದೊಳಗೆ ಲಸ ಅಂತ ಕರೀತಾರೆ. ಈಗ ನಾವು ಇದ್ರಾಗ ಏನಿರಬೇಕು, ಈ LCMದೊಳಗೆ ಲೀಸ್ಟ್ ಆಗಿರ್ಬೇಕು ನಂಬರು. ಅದು ಕಾಮನ್ ಆಗಿರ್ತಾವೆ. ಎಷ್ಟು ಕಾಮನ್ ಆಗಿರ್ತಾವಲ್ಲ ಅಷ್ಟು ನಂಬರ್ನ ನಾವು ತೊಗೋತಿರ್ಬೇಕು. ಸೊ ಇವಾಗ ನಾವು LCMದು 16 ಮತ್ತು 20 ತೊಗೋಬೇಕಂದ್ರೆ ನಾವೇನು ಮಾಡ್ತೀವಿ, ಈ ಥರ ಒಂದು ಭಾಗಾಕಾರದ ಮೆಥಡನ್ನು ತೊಗೊಂಡು ಇದನ್ನು 2ರಲ್ಲೇ ಭಾಗಿಸ್ತೀವಿ. ಯಾಕಂದರೆ ನಾವು ಯಾವುದಾದ್ರೂ LCM ಮತ್ತು HCFನ ಫೈಂಡ್ ಔಟ್ ಮಾಡಬೇಕಂದ್ರೆ, ಕಂಡುಹಿಡಿಬೇಕಂದ್ರೆ ಅವು ಪ್ರೈಮ್ ಫ್ಯಾಕ್ಟರ್ಸ್ ಆಗಿರಬೇಕು. ಅಂದರೆ ಆ ಸಂಖ್ಯೆಗಳು ಅದರಿಂದ ಮಾತ್ರ ಭಾಗವಾಗಿರಬೇಕು, ಬೇರೆ ಸಂಖ್ಯೆಯಿಂದ ಭಾಗವಾಗಿರ್ಬೋದು. ಎಕ್ಸಾಂಪಲ್ ಅಂದರೆ 2 8 2 10. ಮತ್ತೇನು ಮಾಡ್ತೀವಿ, 2 1 2 4 8 2 5 10. ಯಾವುದಾದ್ರೂ ಒಂದು ಸಂಖ್ಯೆ ಭಾಗ ಆಗಲಿಲ್ಲ ಅಂತಂದರೆ ಆ ಸಂಖ್ಯೆನ ಹಂಗೆ ಬರ್ಕೊತೀವಿ. 2 1 2 2 ಇದು 5ನ ಹಂಗೆ ಬರ್ಕೊತೀವಿ. ಸಿಮ್ಲರ್ಲಿ 2 1 ಇದು 5 ಉಳಿಯುತ್ತೆ. ನೆಕ್ಸ್ಟ್ 5ರಲ್ಲೇ ಭಾಗವಾಗುತ್ತೆ. ಸೊ LCM ಏನಾಗುತ್ತೆ, ಈ ಕಡೆ ಬಂದರು ಬಲಗಡೆ ಬಂದಿರೋ ಎಲ್ಲ ನಂಬರ್ನ ಮಲ್ಟಿಪ್ಲೈ ಮಾಡ್ತೀವಿ. 5 2 10 10 2 20 22 30 ಸಾರಿ 5 2 10 10 2 20 22 40 42 80. 16 ಮತ್ತು 20ರ LCM ಏನಾಗುತ್ತೆ, 80 ಆಗುತ್ತೆ. ಈ ರೀತಿಯಾಗಿ ಕಂಡುಹಿಡ್ಬೋದು. ಇಲ್ಲಾಂದರೆ ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಇರ್ಬೋದು. 2 2 4 4 2 8 8 2 16 16 5 80 ಈ ಥರ ಬರ್ಕೋಬೇಕು. 20ನ 2 1 2 2 4 ಆಗುತ್ತೆ 5 ಈ ಥರ ಬರ್ಕೋಬೇಕು. ಈ ಥರ ಪ್ರೈಮ್ ಫ್ಯಾಕ್ಟರ್ ಒಳಗೆ ಜಾಸ್ತಿ ನಂಬರ್ಗಳು ಯಾವ ರಿಪೀಟ್ ಆಗಿರ್ತಾವಲ್ಲ ಅದನ್ನು ಬರ್ಕೋಬೇಕು. ಎಕ್ಸಾಂಪಲ್ ಅಂದರೆ 2 4 ಸಲ ರಿಪೀಟ್ ಆಗೈತೆ, ಅದನ್ನು ಬರ್ಕೋಬೇಕು. ಅದೇ ರೀತಿಯಾಗಿ 5 ಒಂದು ಸಲ ರಿಪೀಟ್ ಆಗೈತೆ. ಇದನ್ನು ಮಲ್ಟಿಪ್ಲೈ ಮಾಡಿ ತೊಗೊಂಡ್ರೆ ನಮ್ಗೆ 80 ಬರುತ್ತೆ. ಇದು ಏನಾಗಿತ್ತು, LCM ಆಗಿತ್ತು. ಸೊ ಇದು ಏನು ಹೇಳಕತ್ತಾರೆ ಅಂದ್ರೆ, 80 16 ಮತ್ತು 20ರಿಂದ ಇದು ಡಿವೈಡ್ ಆಗುತ್ತೆ ಅಂತ. ಇದು ಲೀಸ್ಟ್ ನಂಬರ್, ಇದು ಕಡಿಮೆ ನಂಬರ್. 16ರಿಂದ 20 2 ನಂಬರಿಂದ ಡಿವೈಡ್ ಆಗೋ ನಂಬರ್ 16 ಮತ್ತು 20ರಿಂದ ಡಿವೈಡ್ ಆಗೋ ನಂಬರ್ 80 ಆಗಿರುತ್ತೆ. ಅದೇ HCF ಕಂಡುಹಿಡಬೇಕಂದ್ರೆ ಇದೇ ಮೆಥಡ್ ಒಳಗೆ ಸಿಂಪಲ್ ಆಗಿರುತ್ತೆ. ಇದನ್ನು ಪ್ರೈಮ್ ಫ್ಯಾಕ್ಟರ್ ಒಳಗೆ ಈ ರೀತಿಯಾಗಿ ಬರ್ಕೋಬೇಕು. 2 2 2 ಇಂಟು 5 ಇದು 20 ಈ ರೀತಿ ಬರೋಂಗಿಲ್ಲ. ಸರಿ, ಇದು 16 ಪ್ರೈಮ್ ಫ್ಯಾಕ್ಟರು, 20
2 ಇಂಟು 2 ಇಂಟು 5. ಎಚ್ ಸಿ ಎಫ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈ ನಂಬರ್ ಇರುವಂಥ ನಂಬರ್ಗಳು ಕಾಮನ್ ಯಾವ್ಯಾವುದು ಅಂತೇಳಿ. ಇದ್ರಾಗ 2 ಒಂದು ಕಾಮನ್ ಐತಿ, ಇನ್ನೊಂದು 2 ಕಾಮನ್ ಐತಿ. ಸೊ ಇದ್ರ ಎಚ್ ಸಿ ಎಫ್ ಏನಾಗುತ್ತೆ? 4 ಆಗುತ್ತೆ. ಯಾಕಂದರೆ 2 ಇಂಟು 2 4 ಆಗುತ್ತೆ. ಇನ್ನು ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಹೆಂಗೆ ಮಾಡೋದು ಅಂತಂದ್ರೆ, ಈಗ ಎಕ್ಸಾಂಪಲ್ 16 ಇದೆ. ಈ ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಏನಂದ್ರೆ, ನಾವು ಸಣ್ಣ ಸಂಖ್ಯೆಯಿಂದ ಭಾಗಿಸ್ಕೊತ ಹೋಗೋದು. 16 2 1 2 8 16, 2 1 2 4 8, 2 2 2 1 ಈ ಥರ ಬರ್ಬೋದು. ನೆಕ್ಸ್ಟ್ 20 ಅಂದರೆ 2 10 2 5 ಮತ್ತು 1. ಇದು ಬರ್ಕೊಂಡಾಗ ಪ್ರೈಮ್ ಫ್ಯಾಕ್ಟರ್ಸ್ ಆಗುತ್ತೆ. ಸೊ 16 ಪ್ರೈಮ್ ಫ್ಯಾಕ್ಟರ್ ಏನಾಗಿರುತ್ತೆ? 2 ಮತ್ತು 2. ಇದನ್ನು ಪ್ರೈಮ್ ಫ್ಯಾಕ್ಟರ್ ಅಂದರೆ ಅವಿಭಾಜ್ಯ ಸಂಖ್ಯೆ ಅಂತ ಅನ್ಕೋತಾರೆ. 20 ಏನಾಗಿರುತ್ತೆ? 2 ಇಂಟು 2 ಇಂಟು 5. ಇದ್ರಾಗ ನಾವು ಎಲ್ ಸಿ ಎಮ್ ಕಂಡುಹಿಡಿಯೋದು. ಹೈಯೆಸ್ಟ್ ಯಾವ್ದು ಇರುತ್ತಲ್ಲ, ಜಾಸ್ತಿ ಯಾವ ರಿಪೀಟ್ ಆಗಿರುತ್ತಲ್ಲ ಅದನ್ನ ಬರ್ಕೋಬೇಕು. 2 4 ಸಲ ರಿಪೀಟ್ ಆಗೈತಿ, 5 1 ಸಲ ರಿಪೀಟ್ ಆಗೈತಿ. ಇದು ಎಲ್ ಸಿ ಎಮ್ ಆಗುತ್ತೆ. ಎಚ್ ಸಿ ಎಫ್ ಅಂದರೆ 2 ಸಲ ರಿಪೀಟ್ ಆಗೈತಿ ಇಲ್ಲಿ. ಸೊ 2 ಇಂಟು 2 4 ಆಗಿರುತ್ತೆ. ಇದು ಎಲ್ ಸಿ ಎಮ್ ಆಗಿರುತ್ತೆ. ಇದು ಎಚ್ ಸಿ ಎಫ್ ಆಗಿರುತ್ತೆ. ಇನ್ನೊಂದಿಷ್ಟು ನೆನ್ಪಿಟ್ಕೋಬೇಕಾಗಿದ್ದ ವಿಷಯ ಏನಂತಂದ್ರೆ, ಇವಾಗ ಈ ಥರ ನಂಬರ್ ಕೊಟ್ಟಿರ್ತಾರೆ. ಹೆಂಗಂದರೆ 20/19, 8/5, 4/3 ಈ ಥರ ಕೊಟ್ಟಾಗ ಎಲ್ ಸಿ ಎಮ್ ಮತ್ತು ಎಚ್ ಎಫ್ ಕಂಡುಹಿಡಿಬೇಕಂದ್ರೆ, ಎಲ್ ಸಿ ಎಮ್ ಇದ್ದರೆ ಮೇಲ್ಗಡೆ ಎಲ್ ಸಿ ಎಮ್ ಆಫ್ ನ್ಯೂಮರೇಟರ್, ಕೆಳಗಡೆ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್ ತೊಗೋಬೇಕು. ಅಕಸ್ಮಾತ್ ಎಚ್ ಸಿ ಎಫ್ ಕೇಳಿದರೆ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್, ಕೆಳಗಡೆ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್ ತೊಗೋಬೇಕು. ಇದಿಷ್ಟು ನೆನ್ಪಿಟ್ಕೋಬೇಕಾಗಿದ್ದ ವಿಷಯ. ಇದನ್ನು ನಾನು ಇವಾಗ ಪ್ರಾಬ್ಲಮ್ಸ್ ಬರ್ತಾವೆ ಅದ್ರಾಗ ಸಾಲ್ವ್ ಮಾಡ್ತೀನಿ. ಸೊ ಇದಿಷ್ಟು, ಇವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಬರ್ರಿ. ಫೈನ್ ದ ಎಚ್ ಸಿ ಎಫ್ ಆಫ್ 24 and 36 ಯೂಸಿಂಗ್ ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಅಂತೇಳಿ. ನೀವು ಯಾವ ಬೇಕಾದ ಮೆಥಡ್ ಯೂಸ್ ಮಾಡ್ಬೋದು, ಅದೇ ಮೆಥಡ್ ಯೂಸ್ ಮಾಡ್ಬೇಕಂತಿಲ್ಲ. ಅವ್ರಿಗೂ ಏನು ಬೇಕು? ಎಚ್ ಸಿ ಎಫ್ ಬೇಕು. ನೀವು ಯಾವ ಮೆಥಡ್ ಯೂಸ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಸೊ 24 ಮತ್ತು 36 ಪ್ರೈಮ್ ಫ್ಯಾಕ್ಟರ್ನ ತೊಗೋಬೋದು. ಇಲ್ಲಾಂತಂದರೆ ಇವೆರಡು ನಂಬರಿಗೆ ಕಾಮನ್ ಆಗಿರೋ ಅತಿ ಚಿಕ್ಕ ಸಂಖ್ಯೆ ಯಾವ್ದು ನೋಡ್ಬೇಕು. ಕಾಮನ್ ಆಗಿರುತ್ತೆ ಅತಿ ಚಿಕ್ಕ ಸಂಖ್ಯೆ. ಇದ್ರಾಗ 6ರಿಂದನೂ ಭಾಗವಾಗುತ್ತೆ ಎರಡು ನಂಬರ್, 12ರಿಂದನೂ ಭಾಗವಾಗುತ್ತೆ, 18ರಿಂದನೂ ಭಾಗವಾಗುತ್ತೆ, 72ರಿಂದನೂ ಭಾಗವಾಗುತ್ತೆ. ಆದರೆ ಅತಿ ಚಿಕ್ಕ ಸಂಖ್ಯೆ ಯಾವುದು? ಅದು 6 ಆಗಿರುತ್ತೆ. ಇಲ್ಲಾಂತಂದ್ರೆ ನೀವೇನು ಮಾಡಬೇಕು? ಪ್ರೈಮ್ ಫ್ಯಾಕ್ಟರ್ ಮಾಡಬೇಕು. 2ರಲ್ಲಿ 12 ಉಳಿತೈತಿ, 2 6 ಉಳಿತೈತಿ, 2 ಇಂಟು 3, 2 4 4 8 8 3 24. ಇದೇ ರೀತಿಯಾಗಿ 2 18 ಆಗುತ್ತೆ. 18 ಅಂದರೆ 2 ಮಾಡಿದಾಗ 9 ಉಳಿತೈತಿ, 3 ಇಂಟು 3 ಆಗುತ್ತೆ. 2 4 4 3 12 12 36. ಇಲ್ಲ ಅಂತಂದ್ರೆ ನೀವು 24 2 12 2 6 2 3 3 1 ಈ ರೀತಿಯಾಗಿ ಬರ್ಕೊಂಡು ಕೂಡ ಮಾಡ್ಬೋದು. 36 ಅಂದ್ರೆ 2 18 2 9 3 3 3 1 ಈ ರೀತಿಯಾಗಿ ಕೂಡ ನೀವು ಬರ್ಕೊಂಡು ಮಾಡ್ಬೋದು. ಅವಾಗ ಏನಾಗುತ್ತೆ, ಇದೇ ರೀತಿಯಾಗಿ ಮ್ಯಾಗ್ ಬರ್ತೀನಿ. ಸೊ ಇದ್ರ ಎಚ್ ಎಫ್ ಕೇಳಿ. ಎಚ್ ಎಫ್ ಅಂದ್ರೆ ಕಾಮನ್ ಆಗಿರೋ ನಂಬರ್ಗಳು ಯಾವ ಅಂತೇಳಿ. 2 2 2 2 2 ಸಲ ರಿಪೀಟ್ ಆಗ್ಯಾವ, 2 2 2 3 ಒಂದು ಸಲ ರಿಪೀಟ್ ಆಗೈತಿ. ಸೊ 2 ಇಂಟು 2 ಇಂಟು 3 ಎಚ್ ಎಫ್ ಏನಾಗುತ್ತೆ? 12 ಆಗಿರುತ್ತೆ. ನಾನು ಆವಾಗಲೇ 6 ಅಂದೆ, ತಪ್ಪ ಆನ್ಸರ್ 12 ಆಗಿರುತ್ತೆ. ವಾಟ್ ಈಸ್ ದ ಎಲ್ ಸಿ ಎಮ್ ಆಫ್ 12, 15 and 20 ಯೂಸಿಂಗ್ ಡಿವಿಷನ್ ಮೆಥಡ್? ನೀವು ಯಾವ ಮೆಥಡ್ ಸಕ್ಕರೆ ಯೂಸ್ ಮಾಡ್ಬೋದು. ಸೊ 12 15 20 ಅಂದರೆ ಇದು 3 ನಂಬರ್ ಕೂಡಿ ಯಾವ ನಂಬರ್ನ ಡಿವೈಡ್ ಮಾಡ್ತಾವೆ ಅಂತ ಹೇಳಿ ಇದ್ರ ಮೀನಿಂಗ್. ಇವು 3 ನಂಬರ್ ಕೂಡಿದಾಗ
12 40 ಡಿವೈಡ್ ಮಾಡೋಂಗಿಲ್ಲ, 15 40 ಡಿವೈಡ್ ಮಾಡೋಂಗಿಲ್ಲ, 20 40 ಡಿವೈಡ್ ಮಾಡುತ್ತೆ. ಅದೇ ರೀತಿ 12 60 ಡಿವೈಡ್ ಮಾಡೋದು 12 60, 15 4 60, 26 ಇದು 23 60 ಇದು ಕೂಡ ಡಿವೈಡ್ ಆಗುತ್ತೆ. LCM ಇದು 60 ಆಗಿರ್ಬೋದು. ಇವಾಗ ಹಿಂಗೆ ಚೆಕ್ ಮಾಡೋಣ ಅಂತ. 12 15 20ನ ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಮಾಡ್ಕೊಂಡಾಗ 2 6 12 15, 2 10 2 3 6, 2 15 2 5 10 3 ನೋಡ್ಕೋಬೇಕೀಗ. 3 1 3 5 5 ಇವಾಗಂತೂ 3 ಹೋಗಂಗಿಲ್ಲ, 5 ನೋಡ್ಕೋಬೇಕು. 5 1 5 1 5 1 ಸೊ 5 3 15 15 30 32 60 ಆನ್ಸರ್ ಏನಾಗಿರ್ತೈತಿ 60 ಆಗಿರ್ತೈತಿ. LCM ಕಂಡುಹಿಡಿದು ಭಾಳ ಈಸಿ. ಈ 3 ನಂಬರ್ ಇರ್ತಾವಲ್ಲ 12 15 30 ಇವು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ನೋಡಿರಿ, ಅದು ಆಪ್ಷನ್ ಒಳಗೆ ಯಾವುದು ಕಡಿಮೆ ಇದೆ ನೋಡಿರಿ ಅದು ಆಗಿರ್ತದೆ ಆನ್ಸರ್ ಆಲ್ಮೋಸ್ಟ್ ಆಲ್. ನೆಕ್ಸ್ಟ್, ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಈಸ್ 432 ಆ್ಯಂಡ್ HCF ಈಸ್ 6. ಎರಡು ಸಂಖ್ಯೆಗಳ ಗುಣಲಬ್ಧ 432 ಐತಿ ಮತ್ತು ಅದರ ಗಸ 6 ಆಗೈತಿ. ಹಂಗಿದ್ರೆ ಲಸ ಕಂಡುಹಿಡ್ರಿ ಅಂತ ಹೇಳ್ಯಾರ. ಈ ಒಂದು ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕಂತಿಲ್ಲ, ಇದು ಈಸಿ ಫಾರ್ಮುಲಾ, ಅದು ಹೇಳ್ತೀನಿ. HCF ಮತ್ತು LCM ಗುಣಿಸಿದ್ರೆ, ಇವೆರಡು ಗುಣಾಕಾರ ಮಾಡಿದ್ರೆ ಎರಡು ಸಂಖ್ಯೆಗಳ ಗುಣಾಕಾರ ಸಮ ಇರ್ತೈತಿ. ಇದು ಹೆಂಗೆ ಅಂತ ನೋಡೋದಾದ್ರೆ, ಇವಾಗ 4 ಮತ್ತು 6ರ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. 4 ಮತ್ತು 4ರ LCM ಏನಾಗಿರ್ತೈತಿ 2 ಮತ್ತು 2 ಫ್ಯಾಕ್ಟರ್ಸ್. 6ದ ಫ್ಯಾಕ್ಟರು 2 ಮತ್ತು 3. ಇದ್ರ LCM ಏನಾಗಿರ್ತೈತಿ 2 ಸಲ ರಿಪೀಟ್ ಆಗೈತಿ. ಹೈಯೆಸ್ಟ್ ರಿಪೀಟ್ ಆಗಿರೋದು 2 ಸಲ, 3 ಒಂದು ಸಲ ರಿಪೀಟ್ ಆಗೈತಿ. ಸೊ ಇದ್ರ LCM ಏನಾಗಿರ್ತೈತಿ 3 2 12 ಆಗಿರ್ತೈತಿ. HCF ಏನಾಗಿರ್ತೈತಿ, ಇದರ ಕಾಮನ್ ಇರೋದು ಯಾವುದು 2 ಒಂದು ಸಲ ರಿಪೀಟ್ ಆಗಿತ್ತು. ಸೊ 2 ರಿಪೀಟ್ ಆಗಿರೋದ್ರಿಂದ ಅದನ್ನು ಒಂದು ಸಲ ಬರ್ಕೋಬೋದು. ಇದ್ರ LCM ಮತ್ತು HCF ಎಷ್ಟಾಯಿತು, HCF ಇಂಟು LCM ಮಾಡಿದಾಗ HCF 2 ಐತಿ, LCM 12 ಐತಿ. ಆ ಎರಡು ಸಂಖ್ಯೆಗಳು ಯಾವ್ಯಾವುದು 6 ಮತ್ತು 4. 6 ಮತ್ತು 4 24 ಆಗುತ್ತೆ. ಇದು 24 ಆಗುತ್ತೆ, ಇದು 24 ಆಗುತ್ತೆ. ಸೊ ನಾವು ಹೇಳ್ಬೋದು HCF ಮತ್ತು LCMನ ಗುಣಿಸಿದಾಗ ನಮ್ಗೆ ಅದೇ ನಂಬರ್ ಬರ್ತಾವೆ ಅಂತೇಳಿ. ಸೊ ಇದ್ರಾಗ ನೋಡೋದಾದ್ರೆ HCF 6 ಅಂತ ಕೊಟ್ಟಾರ, LCM ನಮಗೆ ಕೊಟ್ಟಿಲ್ಲ ಅವರು. LCM ಕಂಡು ಹಿಡೀರಿ ಅಂತ ಹೇಳ್ಯಾರ. ಪ್ರಾಡಕ್ಟ್ ಕೊಟ್ಟಾರ, ಪ್ರಾಡಕ್ಟ್ ಅಂದ್ರೆ ಇದು ಗುಣಾಕಾರ 430. LCM ಏನಾಗುತ್ತೆ ಈ ಕಡೆ ತೊಗೊಂಬರೋದನ್ನ ಡಿವೈಡೆಡ್ ಬೈ 6 ಆಗುತ್ತೆ. 6 1 6 7 42, ಕೈಲ 6 2 12 72 ಆಗಿರ್ತದೆ. ಮುಂದಿನ ಕ್ವಶನ್ಗೆ ಹೋಗೋಣ. ಫೈಂಡ್ ದ HCF ಆಫ್ 105, 135 ಮತ್ತು 165. 105, 135 ಮತ್ತು 165ರ HCF ಗಸ ಕಂಡುಹಿಡಿಯೋಣ ಅಂತ ಹೇಳ್ಯಾರ. ಇದನ್ನು ಕಂಡುಹಿಡಿಬೇಕಂದ್ರೆ ನೀವು ಆಪ್ಷನ್ದಾಗ ಮಿನಿಮಮ್ ಯಾವ್ದು ಹೋಗುತ್ತೆ ನೋಡ್ಬೇಕು. ಅದು ಗೊತ್ತಾಗಲಿಲ್ಲ ಅಂದ್ರೆ ಫ್ಯಾಕ್ಟರ್ ಮೆಥಡ್ ಹೋಗ್ಬೇಕು. ಇದು 2ರಲ್ಲಿ ಅಂತೂ ಭಾಗ ಆಗಂಗಿಲ್ಲ, 3ರಲ್ಲಿ ಭಾಗ ಆಗುತ್ತೆ. 3ರಲ್ಲಿ ಭಾಗ ಆಗುತ್ತೆ. 3 1 3 3 9, 3 5 35ರಲ್ಲಿ ಭಾಗ ಆಗುತ್ತೆ. 5 ಅಂದ್ರೆ 5 ಒಳ್ಳೆ 35 ಆಕತಿ. 35 ಉಳಿದಿರ್ತದೆ. 3ರಲ್ಲಿ ನೋಡಿದ್ರೆ 3 4 12, 3 15 45 ಉಳಿತೈತಿ. 5 8 ಮತ್ತು 3 ಇಂಟು 3 ಇಂಟು 5 ಆಗುತ್ತೆ. 3 55 ಆಗುತ್ತೆ. ಇದು 55 ಅಂದರೆ 5 ಇಂಟು 11 ನೋಡ್ಬೇಕು. 3ದ್ರಾಗೂ ಕಾಮನ್ ಇರೋ ನಂಬರ್ ಯಾವುದು, ಇಲ್ಲಿ 3 ಇಂಟು 5, 3 ಇಂಟು 5, 3 ಇಂಟು 5. 3 ಇಂಟು 5 ಅಂದರೆ 15 ಆಕತಿ. ಇದು ಪ್ರೈಮ್, ಇದು HCF ಆಗಿರ್ತೈತಿ. ನಿಮ್ಗೆ ಈ ಥರ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಬೇಕು, 105ನ್ನು ಹಿಂಗೆ ಬರ್ಕೋಬೇಕು. ಯಾವುದರಿಂದ ಭಾಗ ಹೋಗುತ್ತೆ ನೋಡ್ಬೇಕು. 3 3 9, 3 5 15. ನೆಕ್ಸ್ಟ್ 35. 35 ಯಾವುದು 5ರಿಂದ ಭಾಗವಾಗುತ್ತೆ. 5 ಒಳ್ಳೆ 35, 7 ಇಂತಲೇ 7. ಇದನ್ನು ನಾವು 4 5 4 6 ಅಥವಾ 8 ಹಿಂಗೆ ಸಂಖ್ಯೆಯನ್ನು ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಅವು ಬೇರೆ ಬೇರೆ ನಂಬರಿಂದ ಕೂಡ ಭಾಗವಾಗ್ತವೆ. ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಅದೇ ನಂಬರಿಂದ ಭಾಗವಾಗ್ಬೇಕು. ಆ ರೀತಿಯಾಗಿ ನೋಡ್ಕೊಂಡು ನಾವು ಮಾಡಬೇಕು. ಆನ್ಸರ್ 15 ಆಗಿರುತ್ತೆ. ಮುಂದಿನ ಕ್ವಶನ್ ನೋಡೋಣ. ಕ್ಯಾಲ್ಕುಲೇಟ್ ದ LCM ಆಫ್ 18 24 36. 18 24 36 LCM ಹೇಳ್ಯಾರ. LCM ಕಂಡುಹಿಡಿಬೇಕಂದ್ರೆ ನಾವು ಆಗಲೇ ಹೇಳೀನಿ 2 ಮೆಥಡ್ ಇದಾವೆ. ಒಂದು ಫ್ಯಾಕ್ಟರ್ ಮೆಥಡ್ ಮತ್ತು ಒಂದು ಹಿಂಗೆ ಭಾಗಕಾರ ಹಾಕೊಂಡು ಮಾಡ್ತೀವಲ್ಲ.
ಸೊ ನಾವೇನು ಮಾಡ್ಬೋದು, 18, 24, 36 ನಂಬರ್ ಈ ಆಪ್ಷನ್ದಾಗ ನಂಬರ್ ಯಾವುದೈತಿ ಅದು ಭಾಗವಾಗುತ್ತೆ. ಅದರ ಚಿಕ್ಕ ಸಂಖ್ಯೆ ಇರಬೇಕು. ಯಾವುದಿರ್ತೈತಿ 18ರಿಂದ 72 ಡಿವೈಡ್ ಆಕತಿ, 18 4 72, 24 3 72 ಆಕತಿ, 32 72 ಆಕತಿ. 18 108ನ ಡಿವೈಡ್ ಆಗುತ್ತೇನ? ಡಿವೈಡ್ ಆಗಂಗಿಲ್ಲ. ಇದು 6 8 48 ಆಗುತ್ತೆ, 18 6 108 ಆಗುತ್ತೆ. 24ರಿಂದ ಆಗುತ್ತೇನ? 24 4 96, 24 5 120, ಇದು ಬರೋಂಗಿಲ್ಲ. ಅದೇ ರೀತಿಯಾಗಿ 48 ಡಿವೈಡ್ ಮಾಡೋಂಗಿಲ್ಲ. 18 36 ಡಿವೈಡ್ ಮಾಡುತ್ತಾದ್ರೆ 24ರಿಂದ ಡಿವೈಡ್ ಆಗಂಗಿಲ್ಲ. ಸೊ ಆನ್ಸರ್ ಏನಾಗಿರ್ತೈತಿ? 72 ಆಗಿರ್ತೈತಿ. ಇಲ್ಲಾಂದ್ರೆ ನಾವೇನು ಮಾಡಬೇಕು, 18 24 36 ಈ ರೀತಿಯಾಗಿ ಭಾಗಕಾರ ಬರ್ಕೊಂಡು ಇದನ್ನು 2ರಿಂದ ಫ್ಯಾಕ್ಟರ್ಸ್ ಕಡಿಮೆ ಪ್ರೈಮ್ ಫ್ಯಾಕ್ಟರ್ಸನ್ನ ತೊಗೊಂಡು ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. 7 2 12 2 18 ಆಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿ 2ರಿಂದ ಭಾಗ ಹೋಗುತ್ತೆ, ಇಲ್ಲಿ 2ರಿಂದ ಭಾಗ ಆಗುತ್ತೆ. 2ರಿಂದ ಭಾಗ ಹೋಗೋದು ನೋಡೋಣ. ಯಾವ್ದು ಭಾಗ ಆಗಂಗಿಲ್ಲ ಅದನ್ನ ಹಂಗೆ ಬರ್ಕೊಂಬಿಡೋದು. 2 2 12 2 9 18 ಆಗುತ್ತೆ. ನೆಕ್ಸ್ಟ್ 2ರಿಂದ ಭಾಗವಾಗುವ ನಂಬರ್ ಸ್ಟಿಲ್ ಐತಿ, 3 ಐತಿ, 6 ಐತಿ. ಇನ್ನು 9 ಹಂಗೆ ಬರ್ಕೊರಿ. 2 3 6 2 9 9. ನೆಕ್ಸ್ಟ್ ನಾವೇನು ಮಾಡ್ಕೋಬೇಕು, ಇಲ್ಲಿ 9 ಐತಿ, 3 ಐತಿ, 9 ಐತಿ ಅಂದರೆ 3ರಿಂದ ಭಾಗವಾಗುತ್ತೆ. 3ರಿಂದ ಭಾಗವಾಗೋದಾದ್ರೆ 3 3 3 1 3 3. ನೆಕ್ಸ್ಟ್ನು ಭಾಗವಾಗುತ್ತೆ 3 1 1 ಮತ್ತು 1 ಆಗುತ್ತೆ. ಇದನ್ನು ನಾವು ಗುಣಾಕಾರ ಮಾಡಿದೆವು. 3 3 9 9 2 18 18 2 36 32 72 ಈ ರೀತಿಯಾಗಿ ಮಾಡ್ಬೋದು. ಇಲ್ಲಾಂದ್ರೆ ನೀವು ಫ್ಯಾಕ್ಟರ್ಸ್ನ ಬರ್ಕೊಂಡು ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಸಿಂಪಲ್ ಆಗುತ್ತೆ. ಯಾವ್ದು ಮಾಡಿದರೂ ಸಿಂಪಲ್ ಆಗುತ್ತೆ. ಸಿಂಪಲ್ ಆಗಿರೋದು ಏನಂದ್ರೆ 18 24 36 ನಂಬರು, ಈ ನಂಬರ್ಗಳ್ದಾಗ ಯಾವುದನ್ನು ಭಾಗ ಮಾಡ್ತಾವೆ ನೋಡ್ಬೇಕು. ಅದು ಭಾಗವಾಗಿರ್ಬೇಕು, ಅಂದರೆ ಚಿಕ್ಕ ಸಂಖ್ಯೆ ಇರಬೇಕು. ಅದು ಆಪ್ಷನ್ಗಳು ಅಂಥದ್ದು ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋದಾದ್ರೆ, ಫೈಂಡ್ ದ HCF ಆಫ್ 2 ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ನಂಬರ್ಸ್ ಅಂದರೆ ಏನು? ಪ್ರೈಮ್ ನಂಬರ್ಸ್ ಅಂದ್ರೆ ನಾವು ಆವಾಗಲೇ ಹೇಳೀನಿ, ಅವಿಭಾಜ್ಯ ಸಂಖ್ಯೆಗಳು, ಅದರಿಂದ ಅವೇ ಡಿವೈಡ್ ಆಗ್ತವೆ. ಕೋ ಪ್ರೈಮ್ ಅಂತಂದರೆ ಒಂದು, ಯಾಕಂದರೆ ಅದು ಎಲ್ಲನೂ ಡಿವೈಡ್ ಮಾಡುತ್ತೆ, ಅದನ್ನು ಅದೇ ಡಿವೈಡ್ ಮಾಡುತ್ತೆ. ಅದೊಂದೇ ನಂಬರ್ ಇರೋದು. ಅದರಿಂದ ಕೋ ಪ್ರೈಮ್ ನಂಬರ್ ಏನಾಗಿರುತ್ತೆ? 1 ಆಗಿರುತ್ತೆ. ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳಿರೋದು. ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಆಪ್ಷನ್ 1 ಆಗಿರ್ತೈತಿ, ಬಿ ಆಗಿರ್ತೈತಿ 1 ಆನ್ಸರ್. ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 6 8 and 12? 6 12 ಮತ್ತು 12 ಡಿವೈಡ್ ಮಾಡುವ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಕೇಳ್ಯಾರ. ಅಂದರೆ 6 8 12 ಇವು 3 ಸಂಖ್ಯೆಗಳು ಒಂದು ನಂಬರ್ ಐತಿ, ಯಾವುದೋ ಒಂದು ನಂಬರ್, ಅದನ್ನು ಡಿವೈಡ್ ಮಾಡ್ಬೇಕು. ಅಂದರೆ ಏನು ಕೇಳ್ಯಾರ ಅವರು? LCMನ ಕೇಳ್ಯಾರ ಅವರು, ಸ್ಮಾಲೆಸ್ಟ್ ನಂಬರ್. ಸೊ 6 8 12 ಯಾವ ನಂಬರ್ನ ಡಿವೈಡ್ ಮಾಡ್ತಾ? ಆಪ್ಷನ್ದಾಗ ನೋಡಿದ್ರೆ 6 12ನ ಡಿವೈಡ್ ಮಾಡುತ್ತೆ, ಆದರೆ 8 12ನ ಡಿವೈಡ್ ಮಾಡೋಂಗಿಲ್ಲ. 12 12 ಡಿವೈಡ್ ಮಾಡುತ್ತೆ. 18ನ 6 ಡಿವೈಡ್ ಮಾಡುತ್ತೆ, 8 ಮಾಡೋಂಗಿಲ್ಲ. ಅದೇ ರೀತಿಯಾಗಿ 6 24ನ ಡಿವೈಡ್ ಮಾಡುತ್ತೆ, 8 24ನ ಡಿವೈಡ್ ಮಾಡುತ್ತೆ, 12 24ನ ಡಿವೈಡ್ ಮಾಡುತ್ತೆ. ಆನ್ಸರ್ ಏನಾಗಿರ್ತೈತಿ? 24 ಆಗಿರ್ತೈತಿ. ಇಲ್ಲಾಂದ್ರೆ ನೀವು 6 8 12ನ ಫ್ಯಾಕ್ಟರ್ ಮೆಥಡಾಗಿ ಮಾಡ್ಕೋಬೋದು, ಇಲ್ಲಾಂದ್ರೆ ಈ ಮೆಥಡಾಗಿ ಮಾಡ್ಕೋಬೋದು. 2 3 6 2 4 8 2 6 12. ಇನ್ನು 2ರಿಂದ ಭಾಗವಾಗುವ ನಂಬರ್ ಅದಾವೆ 4 ಮತ್ತು 6, 3 ಬರ್ಕೋಬೇಕು. 2 2 2 3. ಇನ್ನೂ ಭಾಗವಾಗುವ ನಂಬರ್ 2 ಐತಿ, 2 3 2 1 3 3 1 1 ಮತ್ತು 1 3. ಇದನ್ನು ಗುಣಾಕಾರ ಮಾಡ್ಕೋಬೇಕು ನಾವು, ಲೆಫ್ಟಿಗೆ ಬಂದಿದ್ದೇನೆ. 3 2 6 6 2 12 12 2 24. ಆನ್ಸರ್ ಏನಾಗಿರ್ತೈತಿ? 24 ಆಗಿರ್ತೈತಿ. ನೆಕ್ಸ್ಟ್ ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ದ್ಯಾಟ್ ಡಿವೈಡ್ 6 and 50. ಇಲ್ಲಿ ಏನು ಕೇಳ್ಯಾರ? ಲಾರ್ಜೆಸ್ಟ್ ನಂಬರ್ ಕೇಳ್ಯಾರ. ಸ್ಮಾಲೆಸ್ಟ್ ನಂಬರ್ ಅಂದರೆ LCM ಅಂತ ನೆನ್ಪಿಟ್ಕೋಬೋದು. ಲಾರ್ಜೆಸ್ಟ್ ನಂಬರ್ ಅಂದ್ರೆ ನೀವು HCF ಅಂತ ಇಟ್ಕೋಬೋದು. ಆದರೆ ಇಲ್ಲೇನು ಕೇಳ್ಯಾರ? ಯಾವುದೇ ಒಂದು ರಿಮೈಂಡರ್ ಇರೋಂಗಿಲ್ಲ, ಯಾವುದೇ ಒಂದು ಶೇಷ ಇರೋಂಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಇದು 60 ಮತ್ತು 75ನ ಕಂಪ್ಲೀಟ್ ಡಿವೈಡ್ ಮಾಡುತ್ತೆ. ಆ ನಂಬರ್ ಯಾವುದೋ ನಂಬರ್ ಐತಿ, ಕಂಪ್ಲೀಟ್ ಡಿವೈಡ್ ಮಾಡುತ್ತೆ, ಯಾವುದೇ ಶೇಷ ಉಳಿಯಂಗಿಲ್ಲ. ನೀವೇನು ಮಾಡೋದು? 5 ಮತ್ತು ಇದನ್ನು ಡಿವೈಡ್ ಮಾಡಿದಾಗ 2 ನಂಬರಿಂದ ಡಿವೈಡ್ ಆಗುತ್ತೆ. 10 ಡಿವೈಡ್ ಮಾಡೋಂಗಿಲ್ಲ. 15 15 4 60 15 70 ಇದು ಡಿವೈಡ್ ಆಗುತ್ತೆ. 25 ಆಗಂಗಿಲ್ಲ. ಆನ್ಸರ್ 5 ಮತ್ತು 15 ಬರ್ಬೋದು. ನಾವೇನು ಕೇಳ್ಯಾರ? ಲಾರ್ಜೆಸ್ಟ್ ನಂಬರ್ ಕೇಳ್ಯಾರ. ಲಾರ್ಜೆಸ್ಟ್ ನಂಬರ್ ಅಂದ್ರೆ 15 ಆಗಿರ್ತದೆ. ಇಲ್ಲ ಅಂತಂದ್ರೆ ನಾವು ಫ್ಯಾಕ್ಟರ್ ಮೆಥಡ್ ನೋಡೋದಾದ್ರೆ 2 15 2 30 2 15 3 ಮತ್ತು 5 ಆಗುತ್ತೆ. 5 3 15 15 2 30 32 60. ಅದೇ ರೀತಿಯಾಗಿ ಇಲ್ಲಿ 3 ನೋಡೋದಾದ್ರೆ 25 3 75 ಆಗುತ್ತೆ. ಈ 25ನ 5 × 5 ಬರುತ್ತೆ.
ಸೊ ಇದರ ಕಾಮನ್ ಇರೋ ನಂಬರ್ ಯಾವರು 3 ಮತ್ತು 5 2 ಕಾಮನ್ ಅದಾವೆ. ಸೊ 15 ಆಗಿರುತ್ತೆ ಆನ್ಸರ್. ನೀವು ಆಪ್ಷನಿಂದ ಥ್ರೂ ಹೋಗ್ಬೋದು ಅಥವಾ ನೀವು ಈ ಥರ ಫ್ಯಾಕ್ಟ್ರನ್ನ ಬರ್ಕೊಂಡು ಕೂಡ ಮಾಡಬಹುದು. ಆನ್ಸರ್ ಎಷ್ಟಾಗಿರುತ್ತೆ? 15 ಆಗಿರುತ್ತೆ. ಎಂಟು ಕ್ವಶನ್ ಮುಗಿಸಿದ್ವಿ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ಎಲ್ಲ ಈಸಿ ಅದಾವೆ. ಇದೇ ರೀತಿಯಾಗಿ ಗ್ರೂಪ್ ಡಿ ಮತ್ತು SSGD ಹಿಂಗೆ ಬರ್ತಿರ್ತಾವೆ. ಇದೊಂದು ಕಾನ್ಸೆಪ್ಟ್ ಬೇಸ್ಡ್. ನೆಕ್ಸ್ಟ್ ನಾವು ಒಂದು ಕಂಪ್ಲೀಟ್ ಸೀರೀಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ದ HCF ಆಫ್ 2 numbers is 12 and their LCM is 72. If one number is 24, find the other. ಅಂದರೆ 12 ಮತ್ತು 72 ಸಂಖ್ಯೆಗಳ ಗಸ 12. ಎರಡು ಸಂಖ್ಯೆ ಅದಾವೆ, ಅದ್ರ ಗಸ 12 ಮತ್ತು ಲಸ 72 ಆಗೈತಿ. ಒಂದು ಸಂಖ್ಯೆ 24 ಆಗಿದ್ರೆ ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನಾನು ಆವಾಗಲೇ ಹೇಳಿದ್ದೆ, HCF ಮತ್ತು LCMನ ಗುಣಿಸಿದ್ರೆ ಅದೇ ಸಂಖ್ಯೆಗಳ ಗುಣಾಕಾರ ಆಗತ್ತೆ ಅಥವಾ ಗುಣಲಬ್ಧ ಏನಾದರೂ ಅನ್ಕೋರಿ. ಏನಾಗುತ್ತೆ? ಇದು ಪ್ರಾಡಕ್ಟ್ ಆಗಿರುತ್ತೆ. HCF ಎಷ್ಟು ಕೊಟ್ಟಾರ? 12 ಕೊಟ್ಟಾರ. LCM ಎಷ್ಟು ಕೊಟ್ಟಾರ? 72 ಕೊಟ್ಟಾರ. ಒಂದು ನಂಬರ್ 24 ಅಂತ ಕೊಟ್ರೆ ಇನ್ನೊಂದು ನಂಬರ್ ನಮಗೆ ಗೊತ್ತಿಲ್ಲ, B ಅಂತ ತಗೊಳ್ರಿ. ಇವಾಗ ಏನಾಗುತ್ತೆ? 24B = 12 ಮತ್ತು 72 ಆಗುತ್ತೆ. ಈ B ಕೆಳಗಡೆ ಬರುತ್ತೆ. 12 ಅಂದರೆ 72 ಡಿವೈಡೆಡ್ ಬೈ 24 ಆಗುತ್ತೆ. ನಾವೇನು ಮಾಡೋದು? 24 ಒಂದಲೇ 24, 3ಲೇ 72 ಆಗುತ್ತೆ. B = 36 ಆಗಿರ್ತದೆ. ಆನ್ಸರ್ B ಆಗಿರ್ತದೆ. ಇವಾಗ ಏನು ಮಾಡಿದ್ವಿ ನಾವು? ಯಾವುದೂ ಪವರ್ ಇರಲಿಲ್ಲ. ಹಂಗೆ ನಾವು LCM ಕಂಡುಹಿಡಿದು ಹೆಂಗೆ ಅಂತ ನಿಮ್ಮ ಫ್ಯಾಕ್ಟರ್ ಮೆಥಡಾಗಿ ಹೇಳಿ ಕೊಟ್ಟಿದ್ದೆ. ಇವಾಗ ಏನು ಕೊಟ್ರೆ ಇಲ್ಲಿ LCM ಕೇಳ್ಯಾರ, ಅಂದರೆ ಲಸ ಕೇಳ್ಯಾರ, ಆದರೆ ಇಲ್ಲಿ ಪವರ್ ಅದಾವೆ. ಈ ರೀತಿ ಇದ್ದಾಗ ಹೆಂಗೆ ಮಾಡೋದು ಅಂತ ನೋಡೋದಾದ್ರೆ ಇದು ಸಿಂಪಲ್. ಅದೇ ರೀತಿ ಒಂದು ನಂಬರ್ ಇದೆ, LCM ಕಂಡುಹಿಡಿಬೇಕು ಅಂದ್ಕೋರಿ ನೀವು. ಈಗ 3 ನಂಬರ್ ಕೊಟ್ಟರವ್ರು, ಯಾರು? 2 to the power 2 ಅಂತೇಳಿ. 2 to the power 2 ಅಂದರೆ 2ನ್ನ 2 ಸಲ ಗುಣಿಸ್ಯಾರ, 2ನ್ನ 2 ಸಲ ಗುಣಿಸ್ಯಾರ. ಆಮೇಲೆ 3 ಕ್ಯೂಬ್ ಅಂದರೆ 3ನ್ನ 3 ಸಲ ಗುಣಿಸಿದಾರೆ. ನೆಕ್ಸ್ಟ್ ನಂಬರ್ ಯಾವುದೈತಿ? 2 ಕ್ಯೂಬ್ ಮತ್ತು 3 ಸ್ಕ್ವೇರ್ ಅಂತ ಐತಿ. ಅಂದರೆ 2ನ್ನ 3 ಸಲ ಗುಣಿಸಿ 3ನ್ನ 2 ಸಲ ಗುಣಿಸಿದಾರೆ. ನಾನು ಆವಾಗಲೇ ಹೇಳೀನಿ, LCM ಕಂಡು ಹಿಡಿಬೇಕಂದ್ರೆ ಫ್ಯಾಕ್ಟರ್ ಮೆಥಡ್ ಇರುತ್ತಲ್ಲ, ಆ ಮೆಥಡ್ ಒಳಗೆ ನಾವೇನು ಮಾಡಬೇಕು? ಅತಿ ಹೆಚ್ಚಾಗಿ ನಂಬರ್ ಯಾವ್ದು ಗುಣಾಕಾರವಾಗೈತಿ ಆ ನಂಬರ್ನ ಬರ್ಕೋಬೇಕಂದ್ರೆ 2 3 ಸಲ ಗುಣಾಕಾರವಾಗೈತಿ, 3 3 ಸಲ ಗುಣಾಕಾರವಾಗೈತಿ. ಸೊ 2 × 2 × 2 3 × 3 × 3 ಇದು ಆನ್ಸರ್ ಆಗಿರ್ತದೆ. 2 ಕ್ಯೂಬ್ ಮತ್ತು 3 ಕ್ಯೂಬ್ ಆಗಿರುತ್ತೆ. ನೀವು ಈ ಥರ ಬರಿಬೇಕಂತೇನಿಲ್ಲ, ಡೈರೆಕ್ಟಾಗಿ ಇಲ್ಲಿ 2 3 ಸಲ ರಿಪೀಟ್ ಆಗೈತಿ, ಅದೇ ರೀತಿ 3 3 ಸಲ ರಿಪೀಟ್ ಆಗೈತಿ. ಸೊ ಇವನ್ನ ಎರಡನ್ನೂ ಗುಣಿಸಿ ಇಲ್ಲಿ ಬರಿಬೋದು. ಇದು LCM ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಾಟ್ ಈಸ್ ದ HCF ಆಫ್ ಈ ನಂಬರ್ ಅಂತ ಕೇಳ್ಯಾರ. HCF ಅಂದ್ರೆ ಕಡಿಮೆ ಇರಬೇಕು, ಕಡಿಮೆ ರಿಪೀಟ್ ಆಗಿರ್ಬೇಕು. 2 to the power 4 ಅಂದ್ರೆ 2ನ್ನ 4 ಸಾರಿ ಗುಣಿಸ್ಯಾರ. ಮತ್ತು 3ನ್ನ 2 ಸಾರಿ ಗುಣಿಸ್ಯಾರ, 5ನ್ನ 1 ಸಾರಿ ಗುಣಿಸಿದಾರೆ. ಇದು 1ನೇ ನಂಬರ್. 2ನೇ ನಂಬರ್ ಏನೈತಿ? 2ನ್ನ 3 ಸಾರಿ ಗುಣಿಸ್ಯಾರ, 3ನ್ನ 3 ಸಾರಿ ಗುಣಿಸಿದಾರೆ, 7ನ್ನ 1 ಸಾರಿ ಗುಣಿಸಿದ್ರು. HCF ಅಂದರೆ ಕಾಮನ್ ಆಗಿರ್ಬೇಕು ನಂಬರು. 2 ನಂಬರ್ ಏನಿರ್ತಲ್ಲ ಆ ಫ್ಯಾಕ್ಟರ್ಗಳು ಕಾಮನ್ ಆಗಿರ್ಬೇಕು. 2 ಇಲ್ಲಿ ಕಾಮನ್ ಐತಿ, 2 ಇಲ್ಲಿ ಕಾಮನ್ ಐತಿ, 2 ಇಲ್ಲಿ ಕಾಮನ್ ಐತಿ, 3 ಇಲ್ಲಿ ಕಾಮನ್ ಐತಿ, 3 ಇಲ್ಲಿ ಕಾಮನ್ ಐತಿ, ಮತ್ತು ಯಾವುದು ಕಾಮನ್ ಇಲ್ಲ. ಸೊ ಇವು ಕಾಮನ್ ಇರೋ ನಂಬರ್ನ ಬರ್ಕೋಬೇಕು. 2 ಒಂದು ಸಲ ಕಾಮನ್ ಐತಿ, ಇನ್ನೊಂದು ಸಲ 2 ಕಾಮನ್ ಐತಿ, ಇದು ಒಂದು ಸಲ ಕಾಮನ್ ಐತಿ, 3 ಮತ್ತು 3 ಕಾಮನ್ ಅದ. ಟೋಟಲಾಗಿ ಇಷ್ಟು ನಂಬರ್ ಕಾಮನ್ ಅದ. ಅದೇನಾಗುತ್ತೆ? 2 ಕ್ಯೂಬ್ ಮತ್ತು 3 ಸ್ಕ್ವೇರ್ ಆಗುತ್ತೆ. ನೀವೇನು ಮಾಡ್ಕೋಬೇಕು? ಇಲ್ಲಿ 2 to the power 3 ಸ್ಕ್ವೇರ್ 5 ಐತಲ್ಲ, ಇಲ್ಲಿ 2 ಕ್ಯೂಬ್ 3 ಕ್ಯೂಬ್ 7 ಐತಿ. ಇದರ ಕಾಮನ್ ಇರೋ ನಂಬರ್ ನೋಡಿ, 2 to the power 4 ಮತ್ತು 2 to the power 3 ಇದ್ದರೆ 2 to the power 3 ಕಾಮನ್ ಆಗುತ್ತೆ. ಅದೇ ರೀತಿ 3 ಸ್ಕ್ವೇರ್ ಮತ್ತು 3 ಕ್ಯೂಬ್ ಇದ್ದರೆ 3 ಸ್ಕ್ವೇರ್ ಕಾಮನ್ ಆಗುತ್ತೆ, ಮತ್ತು ಯಾವುದೂ ನಂಬರ್ ಇಲ್ಲ. ಇದು ಆನ್ಸರ್ ಆಗಿರ್ತದೆ. ಆನ್ಸರ್ 2 to the power ಕ್ಯೂಬ್ ಮತ್ತು 3 ಸ್ಕ್ವೇರ್ ಆಗಿರ್ತದೆ. ಇದಿಷ್ಟು ನಂಬರ್. ಮುಂದಿನ ಕ್ವಶನ್ ನೋಡೋದಾದ್ರೆ, ಫೈನ್ ದ HCF ಆಫ್ 0.6, 1.2 ಮತ್ತು 0.8 ಅಂತದ. ನಾವೇನು ಮಾಡ್ಕೋಬೇಕು? HCFನ ಕಂಡು ಹಿಡಿಬೇಕಂದ್ರೆ ಮೊದಲಿಗೆ ಅತಿ ಚಿಕ್ಕ ಸಂಖ್ಯೆ ಇರಬೇಕು ಆಪ್ಷನ್ದೊಳಗೆ. ಅತಿ ಹೆಚ್ಚು ಜಾಸ್ತಿ HCF ಅಂದರೆ ಲಾರ್ಜೆಸ್ಟ್ ನಂಬರ್ ನೋಡ್ಕೋಬೇಕು.
ಲಾರ್ಜೆಸ್ಟ್ ನಂಬರ್ 0.6, 1.2 ಮತ್ತು 0.18 ಈ ಮೂರು ಸಂಖ್ಯೆನ ಡಿವೈಡ್ ಮಾಡ್ಬೇಕು ಆ ನಂಬರ್. ಅಂಥದ್ದು ಯಾವ ಸಂಖ್ಯೆ ನೋಡ್ಕೋಬೇಕು. ಆಪ್ಷನ್ದಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿರಿ, 0.6 6/10 ಅಂತ ಬರ್ಕೋಬೇಕು. 6/10 ಅಂದರೆ ಎಷ್ಟಾಗುತ್ತೆ, 2 3 2 3/5 ಆಗುತ್ತೆ. ಆಮೇಲೆ 1.2 ಅದ. 1.2 ಅಂದರೆ ಎಷ್ಟು, 12/10 ಅಂತ ಬರ್ಬೋದು. 2 6 2 6/5 ಆಯ್ತು. ಅದೇ ರೀತಿಯಾಗಿ 0.18 ಅಂದ್ರೆ 18/100 ಅಂತ ಬರ್ಕೋಬೋದು. ಅದೇನಾಗುತ್ತೆ, 2 9 18 2 50 9/50 ಆಗುತ್ತೆ. ನಾನೇನು ಹೇಳಿದ್ದೆ ಅವಾಗ, ಯಾವುದಾದ್ರೂ ನಂಬರ್ ಕೊಟ್ಟಿದ್ರೆ ಅದರ HCF ಮತ್ತು LCM ಕಂಡುಹಿಡಿದು ಸಿಂಪಲ್ ಅಂತ ಹೇಳಿದ್ದೆ. ಈಗ ಅವ್ರು HCF ಕೇಳ್ಯಾರ. HCF ಆಫ್ ಭಿನ್ನ ರಾಶಿ ಅದಾವೆ, ಇವೆಲ್ಲ ಭಿನ್ನ ರಾಶಿ ಒಳಗೆ. ಭಿನ್ನ ರಾಶಿ ಒಳಗೆ ಕಂಡುಹಿಡಬೇಕು ಅಂತಿದ್ರೆ ನಾವೇನು ಮಾಡಬೇಕು, HCF ಯಾವುದಾದ್ರೂ ಕೇಳಿದರೆ HCF ಆಫ್ ನ್ಯೂಮರೇಟರ್ ಅಂದರೆ ಮೇಲೆ ಇರೋ ಸಂಖ್ಯೆ ಡಿವೈಡೆಡ್ ಬೈ LCM ಆಫ್ ಡಿನಾಮಿನೇಟರ್. ಈ ಥರ ಫಾರ್ಮುಲಾ ಇದೊಂದು ಫಾರ್ಮುಲಾ ಅಂದರೆ ಇದು ಶಾರ್ಟ್ಕಟಾಗಿ. HCF ಕೇಳಿದರೆ HCF ಅದು ಮ್ಯಾಗ ಯಾವ್ದು ಕೇಳಿರ್ತಾರೆ ಅದು ಮ್ಯಾಗ ಬರ್ಕೋಬೇಕು. HCF ಕೇಳಿದರೆ HCF ನ್ಯೂಮರೇಟರ್ HCF ಕಂಡುಹಿಡಬೇಕು, ಕೆಳಗೆ LCM ಇರಬೇಕು. ಅಕಸ್ಮಾತ್ LCM ಕೇಳಿದರೆ LCM ಆಫ್ ನ್ಯೂಮರೇಟರ್ ಇರಬೇಕು, ಈ ಕೆಳಗಡೆ HCF ಇರಬೇಕು. ಸೊ 3 ಸಂಖ್ಯೆ ಯಾವ್ಯಾವುದು, 3/5, 6/5 ಮತ್ತು 9/5. ಸೊ ಮೇಲೆ ಇರೋ ನಂಬರ್ಗಳು ಯಾವುವು, 3 ಮತ್ತು 6 ಮತ್ತು 9. ಕೆಳಗಡೆ ಇರೋ ನಂಬರ್ ಯಾವುವು, 5 ಮತ್ತು 5 ಮತ್ತು 50. ಸೊ ಇದನ್ನು ನಾವು ಇವಾಗ ಸಾಲ್ವ್ ಮಾಡಬೇಕು. 3 ಮತ್ತು 6 ಮತ್ತು 9 LCM ಎಷ್ಟಾಗುತ್ತೆ, 18 ಆಗುತ್ತೆ. HCF ಕೇಳ್ಯಾರ ಅವರು. HCF ಅಂದರೆ ಎಷ್ಟಾಗುತ್ತೆ, 3 ಮತ್ತು 6 ಮತ್ತು 9 HCF ಎಷ್ಟಾಗುತ್ತೆ, 3 ಆಗುತ್ತೆ. ಯಾಕಂದ್ರೆ ನೀವು ಪ್ರೈಮ್ ಫ್ಯಾಕ್ಟರ್ ನೋಡಿದಾಗ 3 ಯಾವುದಾಗುತ್ತೆ, 3 ಮತ್ತು 1 ಆಗುತ್ತೆ. 6 2 ಮತ್ತು 3 ಆಗುತ್ತೆ. 9 3 ಮತ್ತು 3 ಆಗುತ್ತೆ. ಈ ಮೂರೊಳಗೂ ಕಾಮನ್ ಇರೋ ಸಂಖ್ಯೆ ಯಾವುದು, 3 3 3. ಸೊ ಇದ್ರ ಎಷ್ಟಾಗುತ್ತೆ, 3 ಆಗುತ್ತೆ. ಡಿವೈಡೆಡ್ ಬೈ 5 ಮತ್ತು 5 ಮತ್ತು 50. 5 ಮತ್ತು 5 ಮತ್ತು 50 LCM ಎಷ್ಟು ಅಂತ ಕೇಳ್ಯಾರ. LCM ಎಷ್ಟಾಗುತ್ತೆ, 5 ಮತ್ತು 5 ಮತ್ತು 50 LCM ಎಷ್ಟಾಗುತ್ತೆ, 50 ಆಗುತ್ತೆ. ಇದೇನಿದು ಹಿಂಗೆ ಬಂತಲ್ಲ ಅಂದರೆ ಸಿಂಪಲಾಗಿ ನೋಡ್ಬೇಕಂದ್ರೆ ಕೆಳಗಿರೋ ಸಂಖ್ಯೆಯನ್ನು ನೀವು ಯಾವತ್ತೂ ಡೆಸಿಮಲ್ ಫಾರ್ಮ್ ಒಳಗೆ ಕನ್ವರ್ಟ್ ಮಾಡ್ಬೇಕು. ಡೆಸಿಮಲ್ಸ್ ಅಂದರೆ ಇದನ್ನು ಮ್ಯಾಗನ್ನ 2ರಿಂದ ಗುಣಾಕಾರ ಮಾಡಿದರೆ ಕೆಳಗೂ 2ರಿಂದ ಗುಣಾಕಾರ ಮಾಡ್ಬೇಕು. ಅದ್ರಾಗ ಏನಾಗುತ್ತೆ, ಇದು 6/100 ಆಗುತ್ತೆ. ಅಂದರೆ 0.06 ಅಂತಲೂ ಬರಿಬೋದು. ಆನ್ಸರ್ 0.6 ಆಗುತ್ತೆ. ಇದೇನು ಮಾಡಿದ್ರಿ ಅಂತ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ಇದನ್ನು ಬಿಟ್ಬಿಡ್ರಿ, ಇದನ್ನು ತಲೆ ಕೆಡಿಸ್ಕೊಬೇಡ್ರಿ. ನಾವೇನು ಹೇಳಿದ್ದೆ, HCF ಎಷ್ಟಾಯ್ತು, 3 ಆಯ್ತು. LCM ಎಷ್ಟಾಯ್ತು, 50 ಆಯ್ತು. ಕರೆಕ್ಟಾ? ನಾವೇನು ಮಾಡಬೇಕು, ಇದನ್ನು ಭಾಗಾಕಾರ ಮಾಡಬೇಕು. 51 ಇಲ್ಲೊಂದು ಒಂದು ಪಾಯಿಂಟ್ ತೊಗೊಂಡ್ರೆ ಒಂದು 0 ಬರ್ತೈತಿ. ಅದ 50 ಅಂತೂ ಭಾಗ ಆಗೋದಿಲ್ಲ. ನಾವೇನು ಮಾಡ್ತೀವಿ, ಇನ್ನೊಂದು 0 ತೊಗೊತೀವಿ. ಇನ್ನೊಂದು 0 ತೊಗೊಂಡಾಗ ಇನ್ನೊಂದು 0 ಬರುತ್ತೆ. 51 56 300 ಆಗುತ್ತೆ. ಈ ರೀತಿಯಾಗಿ ಕೂಡ ಮಾಡ್ಬೋದು. 0.06 ಆನ್ಸರ್ ಆಗಿರ್ತೈತಿ. ನೀವು ಯಾವ ರೀತಿಯಾಗಿ ಮಾಡಿದರೂ ಆನ್ಸರ್ ಒಂದೇ ಬರ್ತೈತಿ. ನೀವು ಹೆಂಗಾದರೂ ಕಂಡುಹಿಡೀರಿ HCFನ, ಅದು ಆನ್ಸರ್ ಒಂದೇ ಬರ್ತೈತಿ. ಆನ್ಸರ್ ಸೇಮ್ ಬರ್ತೈತಿ. ಒಂದಂದ್ರೆ ಆನ್ಸರ್ ಸೇಮ್ ಬರ್ತೈತಿ. ನೆಕ್ಸ್ಟ್ ಕ್ವಶನ್. ಇವಾಗ ಏನು ಹೇಳ್ಯಾರ, LCM ಕೇಳ್ಯಾರ. LCM ಅಂದ್ರೆ 0.25 ಅಂತ ಹೇಳ್ಯಾರ. 0.25 ನಾವು ಹೆಂಗೆ ಬರ್ಕೋಬೋದು, 25/100 ಅಂತ ಬರ್ಕೋಬೋದು. 25 1 25 4 1/4 ಅಂತ ಬರ್ಕೋಬೇಕು. ಈ ಭಿನ್ನ ರಾಶಿನ ಹೆಂಗೆ ಬರ್ಕೋಬೇಕಂದ್ರೆ ಅದನ್ನು ಡಿವೈಡ್ ಮಾಡೋಕ್ಕೆ ಬರೋಂಗೇ ಇಲ್ಲ ನಾವು ಮುಂದೆ. ಆ ರೀತಿಯಾಗಿ ಬರ್ಕೋಬೇಕು ನಾವು. ನೆಕ್ಸ್ಟ್ 0.5 ಅಂದರೆ ಎಷ್ಟಾಗುತ್ತೆ, 5/100 ಆಗುತ್ತೆ. 5/100 ಅಂದ್ರೆ 1/20 ಆಗುತ್ತೆ. ಸಿಮಿಲರ್ಲಿ 0.75ನ 75/100 ಅಂತ ಬರ್ಕೋಬೋದು. ಅಂದರೆ 25 3 25 4 3/4 ಆಗುತ್ತೆ. ನಮಗೇನು ಹೇಳ್ಯಾರ ಅವ್ರು, LCM ಕೇಳ್ಯಾರ. ನಾವು ಅವಾಗ ಏನು ಮಾಡಿದ್ವಿ, HCF ಕಂಡುಹಿಡಿದಿದ್ವಿ. ಇವಾಗ LCM ಕಂಡುಹಿಡ್ಬೇಕು. LCM ಕಂಡುಹಿಡ್ಬೇಕಂದ್ರೆ ಮ್ಯಾಗ್ LCM ಇರ್ಬೇಕು. LCM ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್. ಇವೆರಡು ಫಾರ್ಮುಲಾ. HCF ಕೇಳಿದರೆ HCF ಮ್ಯಾಗ್ ಬರ್ಕೋಬೇಕು ನ್ಯೂಮರೇಟರ್ ಒಳಗೆ. LCM ಕೇಳಿದ್ರೆ LCM ಮ್ಯಾಗ್ ಬರ್ಕೋಬೇಕು ನ್ಯೂಮರೇಟರ್ ಒಳಗೆ. ನಾವೀಗ ಇವಾಗೇನೋ LCM ಕೇಳ್ಯಾರ ಅಂದ್ರೆ ಲಸ ಕೇಳ್ಯಾರ. ಮ್ಯಾಗಿನ ನ್ಯೂಮರೇಟ್ರದ್ದು ಲಸ ಏನು ಮತ್ತು ಅದ್ರ ಕೆಳಗೆ HCF ಡಿನಾಮಿನೇಟರ್ ಏನು, HCF ಆಫ್ ಡಿನಾಮಿನೇಟರ್ ಏನು ಕಂಡು ಹಿಡಿದ್ಬಿಟ್ರೆ ನಮ್ಗೆ ಆಲ್ರೆಡಿ
ಎಲ್ ಸಿ ಎಮ್ ಬಂದುಬಿಡ್ತೈತಿ. ಸೊ 3 ಸಂಖ್ಯೆ ಇದಾವೆ. ಎಲ್ ಸಿ ಎಮ್ ಆಫ್ ನ್ಯೂಮರೇಟರ್ ಒಳಗೆ 1 ಐತಿ ಮತ್ತು 3 ಐತಿ. ಸೊ 1 ಮತ್ತು 3 ಇದ್ರ ಎಲ್ ಸಿ ಎಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಕೆಳಗಡೆ 4 ಮತ್ತು 20 ಮತ್ತು 4 ಅಂತ ಐತಿ. ಇದ್ರಾಗ ಏನು ಎಚ್ ಸಿ ಎಫ್ ಕಂಡುಹಿಡಿಬೇಕು. ಮ್ಯಾಗಿನ ಎಲ್ ಸಿ ಎಮ್ ಎಷ್ಟಾಗುತ್ತೆ? ಆಲ್ರೆಡಿ 3 ಕೊಟ್ಟರೆ 3 ಆಗುತ್ತೆ, ಯಾಕಂದ್ರೆ ಹೈಯೆಸ್ಟ್ ನಂಬರ್ ಅದೈತಿ. ನೀವು 3 ಸಂಖ್ಯೆನ ಪ್ರೈಮ್ ಫ್ಯಾಕ್ಟರ್ ಅಥವಾ ಯಾವ ಮೆಥಡಿಂದ ಮಾಡಿ ನೋಡಿದ್ರೆ ಎಲ್ ಸಿ ಎಮ್ 3 ಬರ್ತೈತಿ. ಎಚ್ ಸಿ ಎಫ್ ನೋಡಿದ್ರೆ 4 ಬರ್ತೈತಿ. ಸೊ 3/4 ಬಂತು. ನಾವೇನು ಮಾಡ್ಕೋಬೋದು ಇದನ್ನ? ಸಿಂಪಲ್ಲಾಗಿ ಇದನ್ನು ಕೆಳಗಡೆ ಯಾವತ್ತೂ 10, 100, 1000 ಈ ರೀತಿಯಾಗಿದ್ದರೆ ನಮ್ಗೆ ಈಸಿ ಆಗುತ್ತೆ. ನಾವೇನು ಮಾಡ್ಕೋಬೋದು? ಇದನ್ನ 25 ಗುಣಿಸ್ಬೋದು ಮತ್ತು 25ರಿಂದ ಡಿವೈಡ್ ಮಾಡಿದರೆ ನಮ್ಗೆ ಈಸಿ ಆಗುತ್ತೆ. 25 3 75, 25 4 100 ಆಗುತ್ತೆ. ಸೊ ಇದೇನಾಗುತ್ತೆ? 0.75 ಅಂತ ಆಗುತ್ತೆ. ಈ ರೀತಿಯಾಗಿರೋ ಮಾಡ್ಬೋದು. ಅಥವಾ 3/4ನ 4 ಒಂದಲೇ ತೊಗೊಂಡೆ, ಇಲ್ಲಿ 3 ಅಂತ ಡಿವೈಡ್ ಆಗಂಗಿಲ್ಲ, 1 ಪಾಯಿಂಟ್ ಕೊಟ್ಟಾಗ ಇಲ್ಲಿ 0 ಬರ್ತೈತಿ. 4 7 28, 2 ಕೈಲೇ ಉಳಿತೈತಿ, 4 5 20 ಆಗಿರುತ್ತೆ. 0.75 ಅಂತ ಕೂಡ ಬರ್ಕೋಬೋದು. ಸೊ ನಾವು ಇವಾಗ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ನ ಕಂಡುಹಿಡಿದ್ವಿ. ನೆಕ್ಸ್ಟ್ ಕ್ವಶನ್ 14ನೇದು, ಫೈಂಡ್ ದ ಎಚ್ ಸಿ ಎಫ್ ಆಫ್ ಫ್ರ್ಯಾಕ್ಷನ್ಸ್. ಇವಾಗ ಬಂತು ನೋಡಿರಿ. ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನರಾಶಿ. ಇಷ್ಟೊತ್ತನ ನಾವು ಏನು ಹೇಳಿದ್ವಿ? ಡೆಸಿಮಲ್ಸ್ ಹೇಳಿದ್ವಿ, ಅದನ್ನು ಕನ್ವರ್ಟ್ ಮಾಡಿದ್ವಿ. ಆಮೇಲೆ ಅದರದ್ದು ಫ್ರ್ಯಾಕ್ಷನ್ ಅಂದರೆ ಭಿನ್ನರಾಶಿ ಅವಳ ಮೆಥಡಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ರೀತಿಯಾಗಿ ಫ್ರ್ಯಾಕ್ಷನ್ಸ್. ಇವಾಗ ಫ್ರ್ಯಾಕ್ಷನ್ಸ್ ಯಾವ್ಯಾವ ಅದಾವೆ? 2/3 ಅದ, 4/9 ಅದ ಮತ್ತು 8/21 ಅದ. ಈ 3 ಸಂಖ್ಯೆಗಳು ಹೆಂಗದಾವೆ ಅಂದರೆ ಇದನ್ನು ನಾವು ಮುಂದೆ ಡಿವೈಡ್ ಮಾಡೋಕ್ಕೆ ಬರೋಂಗಿಲ್ಲ. 2 1 2 ಹಿಂಗೆ ಡಿವೈಡ್ ಮಾಡೋಕ್ಕೆ ಬರೋಂಗಿಲ್ಲ. ಇವು ಫ್ಯಾಕ್ಟರ್ ಮೆಥಡ್ ಒಳಗದು. ಇನ್ನು ಮುಂದೆ ನಾವು ಡಿವೈಡ್ ಮಾಡೋಕ್ಕೆ ಬರದೇ ಇರೋ ರೀತಿಯಲ್ಲಿ ಬರ್ಕೋಬೇಕು. ಸೊ ಇವಾಗ ಆಲ್ರೆಡಿ ಅದಾವೆ. ಎಚ್ ಸಿ ಎಫ್ ಕೇಳ್ಯಾರ ಅಂತಂದ್ರೆ ಮೇಲೆ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ divided by LCM of denominator. ಈ ರೀತಿಯಾಗಿ ಬರ್ಕೋಬೇಕು. ಇವಾಗ ಎಚ್ ಎಫ್ ಆಫ್ ನ್ಯೂಮರೇಟರ್ ಅಂದ್ರೆ ನ್ಯೂಮರೇಟರ್ ಒಳಗೆ ಯಾವ್ಯಾವ ಅದಾವು? 2, 4 ಮತ್ತು 8 ಅದಾವೆ. ಅದೇ ರೀತಿಯಾಗಿ ಕೆಳಗಡೆ ಏನೆಷ್ಟು ಅದಾವೆ? 3, 9 ಮತ್ತು 21 ಅದಾವೆ. ಇವಾಗ ನಾವು ಎಚ್ ಎಫ್ ಕಂಡುಹಿಡಬೇಕಂದ್ರೆ ಮೇಲೆ ಇರೋ ನಂಬರ್ದು ಎಚ್ ಎಫ್ ಬೇಕು. ಮೇಲೆ ಇರೋ ನಂಬರ್ ಎಚ್ ಎಫ್ ಎಷ್ಟಾಗುತ್ತೆ? 2 ಆಗುತ್ತೆ. ಆಲ್ರೆಡಿ 2 ರಿಪೀಟ್ ಅದಾವೆ. 2 ಲೋಯೆಸ್ಟ್ ನಂಬರ್, ಅದೇ ಹೈಯೆಸ್ಟ್ ನಂಬರ್ ಆಗಿರುತ್ತೆ ಇದ್ರೊಳಗೆ. ಯಾಕಂದರೆ 2 ನಾವು ಫ್ಯಾಕ್ಟರ್ ಮೆಥಡ್ 2 × 1 ಅಂತ ಬರ್ಕೋಬೋದು, 4ನ 2 × 2 ಅಂತ ಬರ್ಕೋಬೋದು, 8ನ 2 × 2 × 2 ಅಂತ ಬರ್ಕೋಬೋದು. ಇದರ 3 ನಂಬರ್ ಕಾಮನ್ ಯಾವುದೈತಿ? 2 ಒಂದೇ ಐತಿ. ಸೊ 2 ಅಂತ ಬರ್ಕೋಬೇಕು. ಇನ್ನು 3 9 21 3 9 21 ಎಲ್ ಸಿ ಎಮ್ ಏನಂತ ಕೇಳ್ಯಾರ. ಲಸ ಏನು? 3 9 21 ಲಸ ಯಾವುದು ಅಂತ ನಾವು ಆಪ್ಷನ್ದಾಗ ನೋಡ್ಬೋದು. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಾನು ಫ್ಯಾಕ್ಟರ್ ಮೆಥಡ್ ಹೇಳಿದೆ, ಆ ಫ್ಯಾಕ್ಟರ್ ಮೆಥಡಿಂದ ಕಂಡುಹಿಡಿಬೋದು. ಇಲ್ಲಾಂದರೆ ಈ 3 ನಂಬರ್ನ ಒಂದು ನಂಬರ್ನ ಡಿವೈಡ್ ಮಾಡ್ತಾವೆ, ಅಂದರೆ ಒಂದು ನಂಬರ್ನ ಭಾಗ ಮಾಡ್ತಾವೆ. ಆ ನಂಬರ್ ಯಾವುದು? ಅದು ಅತಿ ಚಿಕ್ಕ ಸಂಖ್ಯೆ ಆಗಿರ್ಬೇಕು ನಂಬರ್ ಸಿಸ್ಟಮ್ ಒಳಗೆ. 3 9 ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯನ್ನು ಡಿವೈಡ್ ಮಾಡ್ತಾವೆ. ಯಾವ? 63. ಅದು ಹೆಂಗೆ ನೀವು ಡೈರೆಕ್ಟ್ ಹೇಳಿರಂದರೆ ಇದು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ನಾವೇನು ಮಾಡ್ಕೋಬೇಕು? 3ನ 3 × 1 ಅಂತ ಬರ್ಕೋಬೇಕು, 9ನ್ನು 3 × 3 ಅಂತ ಬರ್ಕೋಬೇಕು, 21ನ್ನು 3 × 7 ಅಂತ ಬರ್ಕೋಬೇಕು. ಲಸ ಕಂಡುಹಿಡಿಬೇಕಾದ್ರೆ ಯಾವ ಸಂಖ್ಯೆಗಳಿರ್ತಾವಲ್ಲ ಆ ಸಂಖ್ಯೆಗಳ ಜಾಸ್ತಿ ಅಂದರೆ ಹೈಯೆಸ್ಟ್ ನಂಬರ್ಸನ್ನ ತೊಗೋಬೇಕು. 3 × 3 2 ಸಲ ರಿಪೀಟ್ ಆಗೈತಿ ಮತ್ತು 7 1 ಸಲ ಬಂದೈತಿ. ಸೊ ಇದು ಎಷ್ಟಾಗುತ್ತೆ? 3 3 9 9 7 63 ಆಗಿರುತ್ತೆ. ಸೊ ಆನ್ಸರ್ ಎಷ್ಟಾಗಿರ್ತೈತಿ? 2/63. ಈ ರೀತಿಯಾಗಿ ಕೂಡ ಮಾಡ್ಬೋದು, ಅಥವಾ ಈ ಮೆಥಡ್ ಮಾಡಿದ್ನಲ್ಲ ಎಷ್ಟಾಗುತ್ತೆ? 3 9 21 ಈ ರೀತಿ ಕೂಡ ಮಾಡ್ಬೋದು. ಆನ್ಸರ್ ಸಿಮಿಲರ್ ಆಗಿ ಬರುತ್ತೆ. ಇದು 14ನೇ ಕ್ವಶನ್ ಆಯಿತು. ನಿಮ್ಗೆ ಅರ್ಥ ಆಗತ್ತಿಲ್ಲ? ನಿಮ್ಗೆ ಏನಾರ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಏನರ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಸೊ ನಾವು ಫಾಸ್ಟ್ ಹೇಳಕತ್ತಿಲ್ಲ ಅನ್ಕೊತೀನಿ. ನಿಮ್ಗೆ ಏನಾದರೂ ಫಾಸ್ಟ್ ಅನಿಸಿದ್ರೆ 0 ಪಾಯಿಂಟ್ ಅಥವಾ 9 ಒಳಗೆ ಇಟ್ಟು ನೋಡಿರಿ. ನಿಮ್ಗೆ ಏನಾದರೂ ಫಾಸ್ಟ್ ಅನ್ಸಾಕ್ತಿದ್ರೆ ಅದನ್ನೂ ಕಮೆಂಟ್ ಮಾಡಿರಿ. ನಮ್ಮ ಮತ್ತೆ ಮುಂದಿನ ಸೆಕ್ಷನ್ನಿಂದ ನಾನು ಸ್ಲೋ ಆಗಿ ಹೇಳೋದನ್ನು ಟ್ರೈ ಮಾಡ್ತೇನೆ. ಇವು ಮೇನ್ ಬೇಸಿಕ್. ಇವನ್ನ ಯಾಕೆ ಕಲಿಬೇಕಂತ ನಿಮಗೆ ಮುಂದೆ ಬರ್ತಾ ಗೊತ್ತಾಗುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಬಂದಾಗ ಅವಾಗ ಅವರು ಭಿನ್ನ ರಾಶಿಗಳು ಕೊಡ್ತಾರೆ. ಅದನ್ನು ನೀವು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫಿಂದ ಕೂಡ ಅದರಿಂದ ಮಾತ್ರ ಮಾಡಬೇಕಾಗತ್ತೆ ನೀವು. ಯಾಕಂದರೆ ಕೆಲವೊಂದಿಷ್ಟು ಜನ ಇರ್ತಾರೆ. ಇವಾಗ ಎಕ್ಸಾಂಪಲ್ ಇದಕ್ಕೆ ಹೋಗ್ತೀನಿ. ಏನು ಮಾಡ್ತಾರೆ ಅಂದ್ರೆ 1/4 1/3 ಅಂತ ಕೊಟ್ಟಿದ್ರು. ಇದರ ಎಲ್ ಸಿ ಎಮ್ನ ತೊಗೊಳಂಗಿಲ್ಲ. ಅವ್ರು ಎಲ್ ಸಿ ಎಮ್ ತೊಗೊಳ್ಳಾರ್ದು ಹಂಗೆ 1/7 ಅಂತ ಬರೆದ್ಬಿಡ್ತಾರೆ.
ಇದನ್ನು ಡೈರೆಕ್ಟಾಗಿ ನಾವು ಕೂಡ್ಸೋಕ್ಕೆ ಬರೋಂಗೇ ಇಲ್ಲ. ಈ ರೀತಿ ಇದ್ದಾಗ ಇದರ ಬೋರ್ಡ್ ಮಾಸ್ ರೂಲ್ ಹೆಂಗೆ ಅಪ್ಲೈ ಆಗುತ್ತೆ ಅಂತ ಹೇಳಿ ನಾವು ನೋಡ್ಕೋಬೇಕಾಗತ್ತೆ. ನಾವೇನು ಮಾಡಬೇಕು, 1/4 + 1/3 ಕೊಟ್ಟಾಗ 4 ಮತ್ತು 3 ಏನು ಹೇಳ್ಬೇಕು ನಾವು ಎಲ್ ಸಿ ಎಮ್ ತೊಗೋಬೇಕು. 4 ಮತ್ತು 3 ಎಲ್ ಸಿ ಎಮ್ ತೊಗೊಂಡು 12 ಆಗುತ್ತೆ. 12 ಅಂದರೆ ಇಲ್ಲಿ 4 3 3 4 12 ಆಗುತ್ತೆ. ಅವಾಗ ಏನಾಗಿತ್ತು 3 + 4 / 12 ಆಗಿರ್ತದೆ. ಇದನ್ನು 7/12 ಅಂತ ಬರ್ಕೋಬೇಕಾಗತ್ತೆ ನಾವು. ಈ ರೀತಿಯಾಗಿ ಮುಂದೆ ಮಾಡ್ಬೇಕಾಗತ್ತೆ ನಾವು. ಎಲ್ ಸಿ ಎಮ್, ಲಸ ಮತ್ತು ಗಸ ಅಥವಾ ಆಗಿರಲಿ ಇವೆರಡೂ ಇಂಪಾರ್ಟೆಂಟ್ ಟಾಪಿಕ್ಸ್. ಇದಾದಮೇಲೆ ರೇಷಿಯೋ ಪ್ರಪೋರ್ಷನ್ ಅಂತ ಬರುತ್ತೆ. ಇವೆಲ್ಲ ಏನು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು. ಇವು ಮೇನ್ ಬೇಸಿಕ್ ಇದ್ದಂಗೆ ಇವು. ಅನುಪಾತ ಸಮಾನುಪಾತ ಈ ಬೇಸಿಕ್ನ ನೀವು ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಟ್ರೆ ಮುಂದೆ ನಿಮ್ಗೆ ಬರ್ತಾ ಈಸಿ ಆಗಿಬಿಡ್ತವೆ ಎಲ್ಲ ಪ್ರಾಬ್ಲಮ್ಗಳು. ಇವಾಗ ನೀವು ಕ್ವಶನ್ನ ಮಾಡಿರಿ. ನೀವು ಏನು ಹೇಳ್ಯಾರ, ಫೈನ್ ದ ಎಲ್ ಸಿ ಎಮ್ ಆಫ್ ಫ್ರ್ಯಾಕ್ಷನ್ಸ್ ಅಂದರೆ 3/4, 5/6 ಮತ್ತು 9/10 10 ಭಿನ್ನ ರಾಶಿಗಳ ಲಸ ಕಂಡುಹಿಡ್ರಿ ಅಂತ ಹೇಳ್ಯಾರ. ನಾ ಆವಾಗಲೇ ಹೇಳಿದ್ದೆ, ಎಲ್ ಸಿ ಎಮ್ ಕಂಡುಹಿಡಿಬೇಕಂದ್ರೆ ಅಥವಾ ಲಸ ಕಂಡುಹಿಡಿಬೇಕಂದ್ರೆ ಯಾವ್ದು ಕೇಳಿರ್ತಾರೆ ಅದು ಮ್ಯಾಗ ಬರ್ಕೋರಿ. ಎಲ್ ಸಿ ಎಮ್ ಆಫ್ ನ್ಯೂಮರೇಟರ್ / ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್. ಯಾವುದ್ರ ಬಗ್ಗೆ ಕೇಳಿರ್ತಾರೆ ಅದ್ರ ಮ್ಯಾಗ ಬರ್ಕೋಬೇಕು. ಯಾವ್ದು ಕೇಳಿರಂಗಿಲ್ಲ ಅದರ ಅಪೋಸಿಟ್ ಬರ್ಕೋಬೇಕು. ಎಲ್ ಸಿ ಎಮ್ ಆಫ್ ನ್ಯೂಮರೇಟರ್ ಏನೇನದು 3 ಸಂಖ್ಯೆ ಯಾವುದು, 3/4, 5/6 ಮತ್ತು 9/10 ಅಂದರೆ 3, 5, 9 ಎಲ್ ಸಿ ಎಮ್ ಕಂಡುಹಿಡಬೇಕು. 4, 6 ಮತ್ತು 10 ಎಚ್ ಸಿ ಎಫ್ ಕಂಡುಹಿಡಬೇಕು. 3, 5, 9 ಯಾವುದೋ ಒಂದು ಸಂಖ್ಯೆ ಅದ. ಆ ಸಂಖ್ಯೆ ಏನು ಮಾಡುತ್ತೆ, 3ರಿಂದನೂ ಡಿವೈಡ್ ಆಗುತ್ತೆ, 5ರಿಂದನೂ ಡಿವೈಡ್ ಆಗುತ್ತೆ, 9ರಿಂದನೂ ಡಿವೈಡ್ ಆಗುತ್ತೆ. ಅಂಥ ಸಂಖ್ಯೆ ಯಾವುದು ನಂಬರ್ ಸಿಸ್ಟಮ್ ಒಳಗೆ ಅಂದ್ರೆ ಸಂಖ್ಯಾ ಪದ್ಧತಿ ಒಳಗೆ ಅತಿ ಚಿಕ್ಕ ಸಂಖ್ಯೆ ಆಗಿರ್ತದೆ. 45 ನೋಡ್ರಿ. 45 3ರಿಂದನೂ ಭಾಗವಾಗುತ್ತೆ, 5ರಿಂದನೂ ಭಾಗವಾಗುತ್ತೆ, 9ರಿಂದನೂ ಭಾಗವಾಗುತ್ತೆ. 45 ಬರ್ಕೋಬೇಕು. 4, 6, 10 ಕಾಮನ್ ಇರೋ ಸಂಖ್ಯೆ ಯಾವುದು, ಅದು ಹೈಯೆಸ್ಟ್ ನಂಬರ್ ಆಗಿರ್ಬೇಕು. 4 ಅಂದರೆ 2 × 2, 6 ಅಂದರೆ 2 × 3, 5 10 ಅಂದರೆ 2 × 5. ಇದರ ಕಾಮನ್ ಇರೋ ಸಂಖ್ಯೆ ಯಾವುದು, 2. 2ನ್ನ ಇಲ್ಲಿ ಬರ್ಕೋಬೇಕು. 45/2 ಅಂತ ಆಗುತ್ತೆ. ಇಲ್ಲಾಂದರೆ ಇದನ್ನು ನೀವು 3, 5, 9 ಇವಾಗ ಹಿಂಗೆ ಪ್ರಾಕ್ಟೀಸ್ ಮಾಡಿರಿ. ನೀವು ಹಿಂಗೆ ಪ್ರಾಕ್ಟೀಸ್ ಮಾಡಿರಿ. ಬರ್ತಾ ಏನಾಗುತ್ತೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಆಪ್ಷನ್ ನೋಡಿದಂಗೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಯಾವ್ಯಾವ ಸಂಖ್ಯೆಗಳು ಭಾಗವಾಗುತ್ತವೆ, ಯಾವ ಸಂಖ್ಯೆ ಭಾಗವಾಗುತ್ತಿಲ್ಲ ಅಂತೇಳಿ. ಯಾವ ಸಂಖ್ಯೆ ಲಸ ಮಸ ಇವೆಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತಾವೆ. ನೀವೇನು ಮಾಡಬೇಕು, ಅತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಇವು ಬೇಸಿಕ್ ಕಾನ್ಸೆಪ್ಟ್ಗಳು. ಇದನ್ನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಮುಂದೆ ಎಲ್ಲ ಪ್ರಾಬ್ಲಮ್ಗಳು ಈಸಿ ಆಗಿಬಿಡ್ತಾವೆ. ನೋಡಿದ ತಕ್ಷಣ ನಿಮಗೆ ಸಾಲ್ವ್ ಆಗಿಬಿಡ್ತಾವೆ. 16 ಇವಾಗ ಏನು ಹೇಳ್ತಾರೆ, ಫೈನ್ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 12, 15, 20 ಲೀವ್ಸ್ ಅ ರಿಮೈಂಡರ್ 7 ಇನ್ ಈಚ್ ಕೇಸ್. ಅಂದರೆ ಈ 3 ಸಂಖ್ಯೆಗಳದಾವೆ, 12, 15 ಮತ್ತು 20. ಈ 3 ಸಂಖ್ಯೆಯಿಂದನೂ ಯಾವುದೋ ಒಂದು ಸಂಖ್ಯೆ ಅದ, ಅದನ್ನು ಡಿವೈಡ್ ಮಾಡಿದಾಗ 7 ರಿಮೈಂಡರ್ ಕೊಡ್ತಾವೆ ಅಂತ ಹೇಳಿದ್ರು. 7 ರಿಮೈಂಡರ್ ಕೊಡಬೇಕಂದ್ರೆ ಏನು ಸಿಂಪಲ್ಲಾಗಿ ಈ 3ರದು ಲಸ ಕಂಡು ಹಿಡಿಬೇಕು ನಾವು. 12, 15, 20 ಲಸ ಎಷ್ಟಾಗುತ್ತೆ, 60 ಆಗುತ್ತೆ. 12 65ರಿಂದನೂ ಡಿವೈಡ್ ಆಗುತ್ತೆ, 15 60ನ್ನು ಡಿವೈಡ್ ಮಾಡ್ತದೆ, 20 60ನ್ನು ಡಿವೈಡ್ ಮಾಡುತ್ತೆ. 6 ರಿಮೈಂಡರ್ ಕೊಡಾಗುತ್ತೆ ಅಂದರೆ +7 ಮಾಡಿಬಿಡಬೇಕು. 67 ನಂಬರ್ ಅದು ಆನ್ಸರ್ ಇದಾಗುತ್ತೆ. ಇಲ್ಲಾಂದ್ರೆ ನೀವೇನು ಮಾಡಿರಿ, 12, 15 ಮತ್ತು 20ನ್ನು ಬರ್ಕೋರಿ. ಈ ರೀತಿಯಾಗಿ ಸಾಲ್ವ್ ಮಾಡ್ಕೊತ ನೀವು ಹೋಗ್ರಿ. ಅವಾಗ ಏನಾಗುತ್ತೆ, ಯಾವ ಸಂಖ್ಯೆ ಬರುತ್ತಲ್ಲ ಅದನ್ನು ನೀವು 7 ಕೂಡಿಸ್ಬೇಕು. ಯಾಕಂದರೆ ಪ್ರತಿ ಬಾರಿ ನೀವು ಭಾಗಿಸಿದಾಗ 7 ಶೇಷ ಬರುತ್ತದೆ. 7 ಶೇಷ ಬರಬೇಕಲ್ಲ ಅದು ನಮ್ಗೆ. ಇವು 3 ಸಂಖ್ಯೆಯನ್ನು 60 ಡಿವೈಡ್ ಮಾಡುತ್ತೆ, 7 ಸಂಖ್ಯೆ ಬರ್ಬೇಕು. ಅದು 7 ಶೇಷ ಬರ್ಬೇಕಂದ್ರೆ 7 ಕೂಡಿಸ್ಬೇಕು ನಾವು. ಅದಕ್ಕೆ 7 ಶೇಷ ಕೂಡಿಸಿದಾಗ ಮಾತ್ರ ಆ ನಂಬರ್ ಅದಾಗಿರ್ತದೆ. ಸೊ ಈ ನಂಬರ್ ಎಷ್ಟಾಗಿತ್ತು, 67 ಆಗಿರ್ತದೆ. ಈ ನಂಬರ್ 67 ಆಗಿರ್ತದೆ. ಇದೇ ರೀತಿ ಕ್ವಶನ್ ಬರ್ತಾವೆ. ಬರ್ತಾ ಟಫ್ ಹಾಕೋ ನನ್ನ ಕಡೆ ತುಂಬ ಕ್ವಶನ್ ಅದಾವೆ. ನಿಯರ್ಲಿ ಎಷ್ಟು ಪೇಜಸ್ ಅದಾವೆ ಅಂದ್ರೆ 807 ಪೇಜಸ್ ಅದಾವೆ ನನ್ನ ಕಡೆ. ಅಂದರೆ 807 ಹತ್ತತ್ರ 800 ಕ್ವಶನ್ ಅದಾವೆ ನನ್ನ ಕಡೆ. ನಾವು ಪ್ರತಿ ಹಂತದಾಗ ಸಾಲ್ವ್ ಮಾಡ್ಕೊತ ಹೋಗ್ತೀವಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಮಸ್ಟ್ ಏನಂದರೆ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಮಾಡಿರಿ. 21 ರೂಪೀಸ್ ಪರ್ ಮಂತ್ ನಿಮ್ಗೇನು ಭಾಳ ಅಲ್ಲ. ಬಟ್ ನಿಮಗೆ ಪ್ರತಿದಿನವೂ ಕ್ವಶನ್ ಕಳಿಸ್ತಾ ಇರ್ತೀನಿ. ನೀವೇನು ಈ ಟೆಕ್ಸ್ಟ್ ಬುಕ್ ಅಥವಾ ಬೇರೆ ಆ್ಯಪ್ ನೋಡ್ತಿರ್ತಾರಲ್ಲ ಅದೇ ಥರ ಕ್ವಶನ್ ಬರ್ತಿರ್ತಾವೆ. ನಿಮಗೆ ಈಸಿಯಾಗಿ ಸಾಲ್ವ್ ಹಾಕ್ಕೊತ ಹೋಗ್ತಾವೆ. ನಿಮ್ಮ ಗ್ರೂಪ್ ಒಳಗೆ ಯಾರಾದರೂ ಇದ್ರೆ ಅವ್ರನ್ನೂ ಜಾಯ್ನ್ ಮಾಡಿಸ್ರಿ. ಆದಷ್ಟು ನಾವು ಗ್ರೋ ಆಗೋಣ ಅಂತ ನಿಮಗೂ ಹೆಲ್ಪ್ ಆಗುತ್ತೆ. RRB ಗ್ರೂಪ್ ಡಿ, SSC GD ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಭಾಳ ಏನು ಮ್ಯಾಥ್ಸ್ ಕೇಳೋಂಗಿಲ್ಲ. ಆ್ಯಂಡ್ ಅಗ್ನಿವೀರ್ GD ಇವೆಲ್ಲ ಕೂಡ ಎಕ್ಸಾಮಿಗೆ ಇದು ಈಸಿ ಆಗುತ್ತೆ. ನಾನು ಹೇಳ್ತೀನಿ ಇದು ಈಸಿ ಆಗುತ್ತೆ ಅಂತ.
ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ದ್ಯಾಟ್ ಡಿವೈಡ್ಸ್ 18 ಲಿವಿಂಗ್. ಅಂದರೆ ಒಂದು ನಂಬರ್ ಐತಿ, ಯಾವುದೋ ಒಂದು ನಂಬರ್ ಐತಿ, 180 ಭಾಗಿಸಿದಾಗ 180 ಅದರಿಂದ ಭಾಗಿಸಿದಾಗ 4 ರಿಮೈಂಡರ್ ಕೊಡ್ತೈತಿ. ಆ ನಂಬರ್ ಯಾವುದನ್ನು ಕೇಳತ್ತಾರೆ. ಈಗ ಆಪ್ಷನ್ದಾಗ ನೋಡಿರಿ ನೀವು, ದೊಡ್ಡ ನಂಬರ್ ಇರಬೇಕು, ದ್ಯಾಟ್ ಈಸ್ ಗ್ರೇಟೆಸ್ಟ್ ನಂಬರ್. ಇದೊಂದೇ ಐತಿ. ಇದನ್ನು 176ನ ಇದಕ್ಕೆ ಡಿವೈಡ್ ಮಾಡಿದಾಗ 4 ರಿಮೈಂಡರ್ ಕೊಡ್ತೈತಿ, ಇಲ್ಲ ಕೊಡ್ತೈತಿ. ಸೊ ಆನ್ಸರ್ ಏನಾಗಿರ್ತೈತಿ? 176 ಆಗಿರ್ತೈತಿ. ಗ್ರೇಟೆಸ್ಟ್ ನಂಬರ್ ಅಂದರೆ HCF ಅಂತೇಳಿ. ಅರ್ಥ ಆಯ್ತಲ್ಲ ನಮಗೆ? ನೆಕ್ಸ್ಟ್ 18ನೇ ಕ್ವಶನಿಗೆ ಹೋಗೋಣ. ನಾನು ಡೈಲಿ ಒಂದು ತಾಸು ಕ್ಲಾಸ್ ತೊಗೊತಿರ್ತೀನಿ ಆ್ಯಂಡ್ ಇದು ಈಗ ಸ್ಟಾರ್ಟ್ ಮಾಡೀನಿ. ಸೊ ನನಗೂ ಕೂಡ ಸ್ವಲ್ಪ ಹೇಳೋದು ಸ್ವಲ್ಪ ಏನಾರ ಪ್ರಾಬ್ಲಮ್ ಅನಿಸುತ್ತೆ, ಅದನ್ನು ನಾನು ಓವರ್ಕಮ್ ಮಾಡಿ ನಿಮಗೆ ಹೇಳ್ತಿರ್ತೇನೆ. ಆ್ಯಂಡ್ ಇನ್ ಕೇಸ್ ನಾನೇನು ಮಾಡಿದ್ದೀನಿ, ನಾ ಎಕ್ಸಾಮ್ ಪಾಸ್ ಆಗಿದ್ದೀನಿ ಅಂತ ನಿಮ್ಗೆ ಏನಾದರೂ ಡೌಟ್ ಬಂದರೆ ನಾನು ಮುಂದೆ ಬರೋವಂಥ ವೀಡಿಯೋಗಳಲ್ಲಿ ಅಥವಾ ಯಾವಾಗಾದರೂ ಒಂದು ವೀಡಿಯೋಗಳಲ್ಲಿ ಹೇಳ್ತೀನಿ. ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಿಮಗೇನು ಅರ್ಥ ಆಗಬೇಕು, ಕಾನ್ಸೆಪ್ಟ್ ಇರಬೇಕು, ಇದು ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗಬೇಕು. ಅದನ್ನು ನೋಡ್ಕೊಂಡು ನಾವು ಸಾಲ್ವ್ ಮಾಡೋಣ. 18ನೇ ಕ್ವಶನ್ ಹೆಂಗೆ ಕೊಡ್ತಾರೆ ನೋಡಿರಿ. ಏನು ಹೇಳತ್ತ ನಾವು, 3 ಬೆಲ್ ಅದಾವೆ. 3 ಬೆಲ್ ಏನು ಮಾಡ್ತಾವೆ, ಒಂದು ಬೆಲ್ 12, 15, 18 ನಿಮಿಷದಾಗ ನಿಮಿಷ ಅಂತ ಬರ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಈ ರೀತಿಯಾಗಿ ಬರೋಂಗಿಲ್ಲ. ನಾವೇನು ಮಾಡ್ಕೊರಿ, ಸೆಕೆಂಡ್ಸ್ ಅಂತ ಬರ್ಕೊಂಬಿಟ್ರಿ. ಇಲ್ಲಿ ಸೆಕೆಂಡ್ಸ್ ಅಂತರ ಬಂದಾಗ ಏನಾಗುತ್ತೆ, ನಿಮಿಷ ಅಂತಿದ್ದಾಗ ಏನಾಗುತ್ತೆ ಅಂತ 2 ಸಾಲ್ವ್ ಮಾಡೋಣ ಹೇಳ್ತೀನಿ. ಏನಾಗುತ್ತೆ, 3 ಬೆಲ್ ಅದಾವೆ. 3 ಬೆಲ್ ಹೆಂಗೆ ಅದಾವೆ ಅಂತಂದ್ರೆ, ಒಂದು 12 ನಿಮಿಷಕ್ಕೆ ಹೊಡಿತೈತಿ, ಇನ್ನೊಂದು 15 ನಿಮಿಷಕ್ಕೆ ಹೊಡಿತೈತಿ, ಇನ್ನೊಂದು 18 ನಿಮಿಷಕ್ಕೆ ಇದೇನು ಬೆಲ್ ಹೊಡಿತಾವೆ. ಇವಾಗ ಏನು ಕೇಳ್ಯಾರು, 9 ಗಂಟೆಗೆ 3 ಕೂಡಿ 3 ಬೆಲ್ಗಳು 9 ಗಂಟೆಗೆ ಹೊಡಿತಾವೆ. ಇನ್ನು ಮುಂದೆ ಎಷ್ಟು ಗಂಟೆಗೆ ಕಂಟಿನ್ಯೂಸ್ ಆಗಿ ಅಂದರೆ ಮುಂದೆ ಬರುವಂಥ ಯಾವ ಸಮಯಕ್ಕೆ ಈ 3 ಬೆಲ್ಗಳು ಒಂದೇ ಸಮಯಕ್ಕೆ ಹೊಡಿತಾವೆ ಅಂತ ಕೇಳ್ಯಾರು. 12, 15, 18 ನಿಮಿಷ 18 ಸೆಕೆಂಡಿಗೆ ಹೊಡಿಯೋ 3 ಬೆಲ್ ಅದಾವೆ. ಕರೆಕ್ಟಾಗಿ 9 ಗಂಟೆಗೆ ಹೊಡೆದವು. ನೆಕ್ಸ್ಟ್ ಎಷ್ಟು ಗಂಟೆಗೆ ಕರೆಕ್ಟಾಗಿ ಹೊಡಿತಾವೆ ಅಂತ ಹೇಳ್ಯಾರು. ಎಷ್ಟು ಗಂಟೆಗೆ ಹೊಡಿತಾವೆ ಅಂತಂದ್ರೆ ನಮ್ಗೆ ಅದ್ರ LCM ಗೊತ್ತಿರಬೇಕು, ಲಸ ಗೊತ್ತಿರ್ಬೇಕು. ಯಾಕಂದರೆ ಮುಂದೆ ಬರೋ ಸಂಖ್ಯೆಗಳು 12, 15, 18ರಿಂದ ಭಾಗವಾಗಬೇಕು. 12, 18, 15, 15, 18ರಿಂದ ಭಾಗವಾಗುವ ಸಂಖ್ಯೆ ಯಾವುದು? 90. 90 ಅಲ್ಲ, ಸಾರಿ, 180. ಹೆಂಗಂದ್ರೆ 12ನ ಬರ್ಕೋರಿ, 15 ಅಂತನ ಬರ್ಕೋರಿ, 18 ಬರ್ಕೋರಿ. ಇದ್ರ LCM ಕಂಡುಹಿಡೀರಿ. 2 6 12, 15, 2 9 18. ಇವಾಗ 2ರಿಂದ ಇನ್ನೂ ಭಾಗವಾಗ್ತಾವೆ. 2 3 2 15 2 9. ಇನ್ನು 2ರಿಂದ ಅಂತೂ ಭಾಗ ಆಗಂಗಿಲ್ಲ, ಇನ್ನು 3ರಿಂದ ಭಾಗ ಆಗ್ತಾವೆ. 3 1 3 5 3 3 ಇನ್ನು 3ರಿಂದ ಭಾಗವಾಗುತ್ತೆ. ಸೊ 3 1 3 5 3 5 ಅಂತ ಬರ್ಕೊಬೇಡ್ರಿ. ಯಾವ ಸಂಖ್ಯೆ ಭಾಗ ಆಗಂಗಿಲ್ಲ ಅದನ್ನು ಹಂಗೆ ಬರ್ಕೋಬೇಕು. ನೆಕ್ಸ್ಟ್ 1 ಅಲ್ಲ 5 5 1 1. ಸೊ ಎಷ್ಟು ಇದಾಗುತ್ತೆ, ಇದನ್ನು ನಾವು ಏನು ಬಂದಿರುತ್ತಲ್ಲ, 5 3 15 15 3 45 45 2 90 92 180 180. ಇವೇನಿವು 180 ಸೆಕೆಂಡ್. ಇದು 180 ಸೆಕೆಂಡ್ ಅಂದರೆ ಎಷ್ಟು ರೀ? 3 ನಿಮಿಷ. ಅಂದ್ರೆ ಪ್ರತಿ 3 ನಿಮಿಷಕ್ಕೆ ಅದು ರಿಪೀಟ್ ಆಗಿರ್ತದೆ. ಪ್ರತಿ 3 ನಿಮಿಷಕ್ಕೆ ಏನು ಮಾಡ್ತಾವೆ, 12 15 18 ಪ್ರತಿ 3 ನಿಮಿಷಕ್ಕೆ ಈ 3 ಬೆಲ್ಗಳು ಕೂಡಿ ಹೊಡಿತಾವೆ. ಅಂದ್ರೆ ಪ್ರತಿ 3 ನಿಮಿಷ ಅಂದರೆ ಅವು 9ಕ್ಕೆ ಹೊಡೆದೈತಿ. ನೆಕ್ಸ್ಟ್ 3 ನಿಮಿಷ ಅಂದರೆ 9 3 ಆಗಿರ್ಬೇಕು, ಇಲ್ಲ 9 6 ಆಗಿರ್ಬೇಕು, ಇಲ್ಲ 9 9 ಆಗಿರ್ಬೇಕು. ಹಿಂಗೆ ಕಂಟಿನ್ಯೂ ಆಗಿ ಬರ್ತಿರ್ತದೆ. ಸೊ ನೆಕ್ಸ್ಟ್ ಯಾವಾಗ ಹೊಡಿತಾವೆ, ಈ ಆಪ್ಷನ್ ಕೊಟ್ಟಿದ್ದಾಗ ನೆಕ್ಸ್ಟ್ 9 6ಕ್ಕೆ ಹೊಡಿತಾವೆ. ಹಿಂಗಾದ್ರೆ ಅನ್ಕೋಬೋದು. ಇವೇನಿದು ಸೆಕೆಂಡ್ಸ್ ಕೊಟ್ಟಾಗ. ನಿಮಿಷ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಸೆಕೆಂಡ್ ಇರುತ್ತಲ್ಲ, ಇದನ್ನು ನಿಮಿಷ ಅಂತ ಬರ್ಕೋಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಅಂತ ಏನು ಕೊಟ್ಟಿದ್ದಾರಲ್ಲ, ತಡ್ರಿ, 180 ಸೇಮ್ ಮೆಥಡ್, ಎಲ್ಲ ಮೆಥಡು ಸೇಮ್. 180 ನಿಮಿಷ ಅಂತ ಬರ್ಕೋಬೇಕಾಗುತ್ತೆ. ಅವಾಗ ನಿಮಿಷ 180 ನಿಮಿಷ ಅಂದರೆ 3 ತಾಸು, 3 hours. ಅಂದರೆ ಪ್ರತಿ 3 ಗಂಟೆಗೆ ಹೊಡಿತಿರ್ತವೆ 3 ಕೂಡಿ. ಪ್ರತಿ 3 ಗಂಟೆ ಅಂದರೆ 9 ಆಗೈತಿ, 12 ಹೊಡಿತಾವೆ. ಆಮೇಲೆ 2 12ರಿಂದ 3 15 ಆಗುತ್ತೆ. 15 ಅಂದರೆ ಎಷ್ಟು, 3 ಗಂಟೆಗೆ ಹೊಡಿತಾವೆ. ಆಮೇಲೆ 6 9 ಈ ರೀತಿಯಾಗಿ ಕಂಟಿನ್ಯೂ ಆಗಿ ಬರ್ತಿರ್ತವೆ. ಅಲ್ಲಿ ನಿಮಿಷ ಕೊಟ್ಟಿದ್ರೆ ಈ ರೀತಿ ಆಗುತ್ತೆ, ಅಥವಾ ಅಲ್ಲಿ ಸೆಕೆಂಡ್ ಕೊಟ್ಟಿದ್ರೆ 3 ನಿಮಿಷಕ್ಕೆ ಹೊಡಿತಿರ್ತಾವೆ. ಪ್ರತಿ 3 ನಿಮಿಷಕ್ಕೆ ಹೊಡಿತಿರ್ತಾವೆ. ಸೊ ಇದೇನಾಗಿತ್ತು, ಈ ಥರ ಇದು 100% ಕ್ವಶನ್ ಇದು. ಇದು ಬಂದೇ ಬರುತ್ತೆ ಎಕ್ಸಾಮಿಗೆ. ಇದು ಅದಕ್ಕೆ HCF ಮತ್ತು LCMನ ಕಂಡುಹಿಡಬೇಕು. ಇದು ಬಂದೇ ಬರುತ್ತೆ ಎಕ್ಸಾಮಿಗೆ. ನೆಕ್ಸ್ಟ್ ಫೈನ್ ದ ರೇಷಿಯೋ ಆಫ್ HCF ಆ್ಯಂಡ್ LCM ಆಫ್ ಇಲ್ಲಿ ಏನು ಕೇಳ್ಯಾರ ಅವರು, HCF ಮತ್ತು LCMರ ಅನುಪಾತ ಕೇಳ್ಯಾರ. ಅಂದರೆ ಗಸ ಮತ್ತು ಲಸರ ಅನುಪಾತ ಏನಂತ ಕೇಳ್ಯಾರ. 15 20 ಮತ್ತು 30ರ ಗಸ, 15 20 30ರ
ಪ್ಲಸ್ ಅಂತ ಕೇಳ್ಯಾರ. 15 20 ಅಂದ್ರೆ ಏನು ನೋಡ್ಕೊರಿ ನೀವು. 15 ಅಂದ್ರೆ 5 3 15 ಆಗುತ್ತೆ. 5 × 2 × 2 ಆಗುತ್ತೆ. 5 × 2 × 3 ಆಗುತ್ತೆ. ನೀವೇನು ಮಾಡಿರಿ, ನೀವು ಪ್ರೈಮ್ ಫ್ಯಾಕ್ಟರ್ ಮೆಥಡ್ನ ಹಾಕೊಂಡು ಮಾಡಿರಿ, ನೀವು ಈಸಿ ಆಗುತ್ತೆ ನಿಮ್ಗೆ. ಇನ್ನು 15 20 30 ಈ ನಂಬರ್ ಎಲ್ ಸಿ ಎಮ್ ಅಂದ್ರೆ ಏನು, ಯಾವುದೋ ನಂಬರ್ ಐತಿ ಅದ್ರ ಇವು 15 20 30 ನಂಬರ್ ಡಿವೈಡ್ ಹಾಕು. ಯಾವುದು 60 ಐತಿ, 60 ಕಡಿಮೆ ನಂಬರ್, ಅದಾದ್ಮೇಲೆ 120 200 ಹಿಂಗೆ ಡಿವೈಡ್ ಹಾಕೊಂತಕೋ. ಇನ್ನು ಎಚ್ ಸಿ ಎಫ್ ಕಂಡು ಹಿಡಿದಾದ್ರೆ 5 ಇಲ್ಲಿ ಕಾಮನ್ ಐತಿ, 5 ಇಲ್ಲಿ ಕಾಮನ್ ಐತಿ, 5 ಇಲ್ಲಿ ಕಾಮನ್ ಐತಿ ಅಂದ್ಬಿಟ್ರೆ ಯಾವುದು ಕಾಮನ್ ಇಲ್ಲ. 5/60 ಆಗುತ್ತೆ. 5 1 5 12 1/12 ಆಗುತ್ತೆ. 1/12 ಇದು ಆನ್ಸರ್ ಆಗಿರ್ತೈತಿ. ನೀವೇನು ಮಾಡಿರಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ 15 20 ನೀವೇನು 15 ಫ್ಯಾಕ್ಟರ್ಸ್ ಬರ್ಕೋರಿ, 20 ಫ್ಯಾಕ್ಟರ್ಸ್ ಬರ್ಕೋರಿ, 30 ಫ್ಯಾಕ್ಟರ್ಸ್ ಬರ್ಕೊಂಡು ನೀವು ಡಿವೈಡ್ ಮಾಡಿರಿ. ಅದರ ಎಚ್ ಸಿ ಎಫ್ ಗಸ ಕಂಡಿಡ್ರಿ, ಅದರ ಎಲ್ ಸಿ ಎಮ್ ಕಂಡಿಡೀರಿ, ನಿಮಗೆ ಆನ್ಸರ್ ಸೇಮ್ ಬರ್ತದೆ. 20ನೇ ಕ್ವಶನ್. 2 numbers are in the ratio 3:4 and their HCF is 5. ನಿಮ್ಗೆ ಗೊತ್ತಿರಲಿ, ನಮ್ಗೆ ಏನಾದರೂ ಅನುಪಾತ ಕೊಟ್ಟಿದ್ರೆ ನಾವೇನು ಮಾಡ್ತೀವಿ, 2 ನಂಬರ್ದವು 3/4 ಅದ ಅಂತ ಅನ್ಕೊಳ್ರಿ. ನಾವೇನು ಮಾಡ್ತಿರ್ತೀವಿ, ಅದನ್ನ 3x/4x ಅಂತ ಬರ್ಕೊತೀವಿ. ಅದನ್ನ ನಂಬರ್ ಅಂತ ಕನ್ವರ್ಟ್ ಮಾಡಿದಾಗ. ಆ್ಯಂಡ್ ಎಚ್ ಸಿ ಎಫ್ ಈಸ್ 5 ಅಂತ ಕೇಳ್ಯಾರೋ. ಎಚ್ ಸಿ ಎಫ್ ಅಂದರೆ ಎರಡೂ ಕಡೆ ಕಾಮನ್ ಇರೋ ನಂಬರ್ ಯಾವುದು, 5. ಅಂದರೆ ಇಲ್ಲಿ ಎಕ್ಸ್ ಕಾಮನ್ ಐತಿ, ಇಲ್ಲಿ ಎಕ್ಸ್ ಕಾಮನ್ ಐತಿ. ಎಕ್ಸ್ ಅಂದರೆ ಏನು, ಕಾಮನ್ ನಂಬರ್ ಅದಿದ್ದಂಗೆ ಇದು. ಸೊ 3x ಮತ್ತು 4x ಒಳಗೆ ಎಕ್ಸ್ ಕಾಮನ್ ಐತಿ. ಆಲ್ರೆಡಿ ಎಚ್ ಸಿ ಎಫ್ ಏನು ಹೇಳ್ಯಾರ, 5 ಅಂತ ಹೇಳ್ಯಾರ. ಅಂದರೆ x = 5 ಅಂತ ಹೇಳಿ ಅರ್ಥ. ಯಾಕಂದ್ರೆ ಎಕ್ಸ್ ಎರಡೂ ಕಡೆ ಕಾಮನ್ ರಿಪೀಟ್ ಆಗೈತಿ, ಅಂದ್ಬಿಟ್ರೆ ಯಾವುದೂ ರಿಪೀಟ್ ಆಗಿಲ್ಲ. ನಂಬರ್ ಏನಕ್ಕೋ 5 3 15 5 4 20, ಎರಡು ನಂಬರ್ ಏನಕ್ಕೋ 15/20 ಆಗ್ತಾವೆ. ಇದು ಈಸಿ ಮೆಥಡ್. ಇಲ್ಲಾಂದ್ರೆ ನೀವೇನು ಮಾಡ್ಬೇಕು, ಆಪ್ಷನ್ದಾಗ ನೋಡ್ಬೇಕು. ಆಪ್ಷನ್ದಾಗ ನೋಡಿ 5ರಿಂದ ಭಾಗವಾಗಬೇಕು ನಂಬರ್ಗಳು. ಇಲ್ಲ 5 2 5 3 ಆಗುತ್ತೆ, 5 3 5 4 ಆಗುತ್ತೆ, 5 4 5 5 20 ಆಗುತ್ತೆ, 5 6 5 8 2 3 2 4 3 ಮತ್ತು 4 ಅದಾವೆ. ಇಲ್ಲಿ 3 ಮತ್ತು 4 ಬಂತ, ಇಲ್ಲಿ 3 ಮತ್ತು 4 ಬಂತ ಅನುಪಾತ. ಆದರೆ ಏನಾಗುತ್ತೆ, ಎಚ್ ಸಿ ಎಫ್ 5 ಅಂತ ಹೇಳ್ಯಾರ. ನೀವು 30 ಮತ್ತು 40 ತೊಗೊಂಡ್ರೆ ಎಚ್ ಸಿ ಎಫ್ ಎಷ್ಟಾಗುತ್ತೆ, 10 ಆಕತಿ. 30 ಮತ್ತು 40 ಎಚ್ ಸಿ ಎಫ್ ಎಷ್ಟಾಗುತ್ತೆ, 5 × 2 × 3 5 2 10 3 30 5 × 2 × 2 2 ಆಗುತ್ತೆ. 5 2 ಇಲ್ಲಿ ಕಾಮನ್ ಐತಿ, 5 2 ಇಲ್ಲಿ ಕಾಮನ್ ಐತಿ, 10 ಆಗುತ್ತಿದ್ರೆ ಎಚ್ ಸಿ ಎಫ್. ಅದಕ್ಕೇನು ಆನ್ಸರ್ ಇದಾಗಿರ್ತದೆ. ಇದೆಲ್ಲ ಭಾಳ ಯೋಚನೆ ಮಾಡ್ಬೇಕಾಗುತ್ತೆ. ಅದ್ರ ಬದಲು ನೀವು ಈ ಥರ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, 21ನೇ ಕ್ವಶನ್ ಏನು ಹೇಳುತ್ತೆ, ಇಫ್ ದ ಎಲ್ ಸಿ ಎಫ್ ಆಫ್ ದ 2 numbers ಈಸ್ 120 ಆ್ಯಂಡ್ ದೇರ್ ರೇಷಿಯೋ ಈಸ್ 3:5, ಫೈಂಡ್ ದೇರ್ ಎಚ್ ಸಿ ಎಫ್ ಅಂತ ಕೇಳ್ಯಾರೋ. 2 ನಂಬರ್ ಅದಾವೆ, ಅದರ 2 ನಂಬರ್ದು ಏನಾಗುತ್ತೆ, ರೇಷಿಯೋ ಎಷ್ಟು ಅದಾವೆ ಅಂತ ಹೇಳ್ಯಾರೋ. ಸಿಂಪಲ್ಲ, ನಾನು ಅವಾಗಲೇ ಹೇಳಿದ್ದೆ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಮಾಡ್ಕೊರಿ, ಇಂಟು ಎ ಇಂಟು ಬಿ ಅಂತ ಆಗುತ್ತೆ. 2 ನಂಬರ್ ಪ್ರಾಡಕ್ಟ್ ಇರ್ತೈತಿ. ಎಲ್ ಸಿ ಎಮ್ ಆಫ್ 2 numbers ಅಂದರೆ ಎಚ್ ಸಿ ಎಫ್ ಕೊಟ್ಟಿಲ್ಲ ಅವ್ರು, ಎಚ್ ಸಿ ಎಫ್ ಇಲ್ಲಿ ಬರ್ಕೋರಿ. ಎಲ್ ಸಿ ಎಮ್ ಕೊಟ್ಟಾರೆ, ಎಲ್ ಸಿ ಎಮ್ ಎಷ್ಟಾಗತ್ತೆ, 120 ಆಗುತ್ತೆ. ಆಯಿತಾ. ಆಮೇಲೆ ಎಷ್ಟು ಹೇಳ್ಯಾರ ಅವರು, 2 ನಂಬರ್ ಹೇಳ್ಯಾರ. ಯಾವ್ಯಾವು, 3x × 5x ಆಗುತ್ತೆ. ಅದನ್ನು ನಾವು ನಂಬರ್ ಥರ ಬರ್ಕೊಂಡಾಗ ಓಕೆ. ಸೊ ನಾನೇನು ಹೇಳತ್ತಿದ್ದೆ, 3x ಮತ್ತು 5x ಅಂತ ಹೇಳಿದ್ದೆ. 3x 5x ಅಂದರೆ ಹಿಂಗೆ ಬರ್ಕೋಬೋದು. ಇದು ಒಂದು ಮೆಥಡ್ ಇರಲಿ. ಸೊ 2 ನಂಬರ್ ಅದಾವೆ. ಯಾವ್ಯಾವು, 3:5 ಒಳಗೆ ಅದಾವೆ. 3:5 ಅಂದರೆ ಏನಾಯ್ತು ಅಂದರೆ ಚಾರ್ಜ್ ಆಗೈತಿ ಇದ್ರಾಗ. ಸೊ ನಾನು ಚಾರ್ಜ್ ಇಟ್ಕೊಂಡು ಮಾಡತ್ತೀನಿ. 3x ಮತ್ತು 5x ಅಂತ ಆಗ್ತಾವೆ ನಂಬರ್ಗಳು. 3x ಮತ್ತು 5x ಅಂದರೆ ನಂಬರ್ಗಳು ಯಾವ್ಯಾವು, 3xದ ಎಲ್ ಸಿ ಎಮ್ ಕಂಡುಹಿಡೀರಿ. 3 × 1 ಮತ್ತು x × 1 ಆಗುತ್ತೆ. ಎಕ್ಸ್ ಏನಾದರೂ ಆಗಿರ್ಬೋದು. ಸಿಮಿಲರ್ಲಿ 5 × x ಆಗುತ್ತೆ. 5x ಅಂದರೆ 5 × 1 ಮತ್ತು x × 1 ಆಗುತ್ತೆ. ಸೊ ಇದ್ರ ಎಲ್ ಸಿ ಎಮ್ ಏನಾಗುತ್ತೆ, ಎಲ್ ಸಿ ಎಮ್ ಅಂದ್ರೆ 3 × 5 × x ಆಗುತ್ತೆ. ಎಕ್ಸ್ ಒಂದು ಸಲ ರಿಪೀಟ್ ಆಗೈತಿ. ಇದ್ರ ಎಲ್ ಸಿ ಎಮ್ ಎಷ್ಟೈತಿ, 120 ಐತಿ. 3 5 15 ಆಗುತ್ತೆ. 15 × x = 120. 15 1 15 8 x = 8 ಅಂತ ಆಗುತ್ತೆ. ಯಾಕೆ 8 ಅಂತ ನೀವು ಕೇಳ್ಬೋದು. ಆನ್ಸರ್ ಎಷ್ಟಾಗುತ್ತಾ, ಆನ್ಸರ್ ಬಿ 8 ಆಗುತ್ತಾ. ನಾವು ಆವಾಗಲೇ ಹೇಳಿದ್ವಿ, ಎಲ್ ಸಿ ಎಮ್ಮನ್ನು 2 ನಂಬರ್ ಅದಾವೆ. 2 ನಂಬರ್ನ ನಾವು ಗುಣಿಸಿದ್ರೆ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಆಗುತ್ತೆ.
ಸೊ ನಾವು ಈ ರೀತಿಯಾಗಿ ಮಾಡಿದಾಗ ನಮಗೆ ಎಕ್ಸ್ ಬರುತ್ತೆ. ಎಕ್ಸ್ ಎಷ್ಟಾಗುತ್ತೆ, ಇಲ್ಲಿ ಏನಾಗುತ್ತೆ 3 × 1 ಬರುತ್ತೆ, 5 × 1 ಬರುತ್ತೆ, ಸೊ 3, 5 ಅಂತ ಬರ್ತಾವೆ ಅಂದ್ಕೊಡ್ರಿ. ಇಲ್ಲಿ ಎಕ್ಸ್ ಅಂದರೆ ಎಷ್ಟಾಗುತ್ತೆ 8 ಆಗುತ್ತೆ, ಇಲ್ಲಿ ಎಕ್ಸ್ ಅಂದರೆ 8 ಆಗುತ್ತೆ, 8 ಕರೆಕ್ಟಾ. 8ನ ಹೆಂಗೆ ಬರ್ಕೋಬೋದು ನಾವು 2 × 2 × 2 ಅಂತ ಬರ್ಕೋಬೋದು. ಸಿಮಿಲರ್ಲಿ 2 × 2 × 2. ಎಚ್ ಸಿ ಎಫ್ ಅಂದ್ರೆ ಏನು ರೀ? ಎಚ್ ಸಿ ಎಫ್ ಅಂದ್ರೇನು, 2 ಸಂಖ್ಯೆಗಳಿದಾವೆ. ಆ ಸಂಖ್ಯೆಗಳನ್ನು ಎಷ್ಟು ಸಲ ನಾವು ರಿಪೀಟ್ ಮಾಡೀವಿ ಆ ಫ್ಯಾಕ್ಟರ್ಸ್ನ. ಇಲ್ಲಿ 2-3 ಸಲ ರಿಪೀಟ್ ಆಗಿತ್ತು, ಇಲ್ಲಿ 2-3 ಸಲ ರಿಪೀಟ್ ಆಗಿತ್ತು. ಸೊ ಆನ್ಸರ್ ಎಷ್ಟಾಗಿರುತ್ತೆ 8 ಆಗಿರುತ್ತೆ. ಸೊ ಇವತ್ತು ಇಷ್ಟಾಗಿತ್ತು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್. ಮುಂದೆ ಭಾಳ ಪ್ರಾಬ್ಲಮ್ಸ್ ಬರ್ತಾವೆ. ನಿಮಗೇನಾದರೂ ಸಾಲ್ವ್ ಮಾಡ್ಬೇಕಂತಿದ್ರೆ ಈ ರೀತಿಯಾಗಿ ಸಾಲ್ವ್ ಮಾಡಿರಿ. 25 ಮಟ್ಟ ನಿಮಗೆ ಹೇಳ್ತೀನಿ. ಸೊ ಇದು ಒಂದು ಕ್ವಶನ್ ಡಿಫಿಕಲ್ಟ್ ಐತಿ, ಇದು ನೀವು ಕೂಡ ಸಾಲ್ವ್ ಮಾಡ್ಬೋದು. ಇದು ಈಸಿ ಮೆಥಡ್, ಮತ್ತು ಡಿಫಿಕಲ್ಟ್ ಅನ್ಸಿದ್ರೆ ಈಸಿ ಆಗುತ್ತೆ ಸಾಲ್ವ್ ಮಾಡ್ತಾಯಿದ್ರೆ. ನಿಮಗೇನಾದರೂ ಸಾಲ್ವ್ ಮಾಡ್ಬೇಕಂತಿದ್ರೆ ಸಾಲ್ವ್ ಮಾಡಿರಿ, ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಮತ್ತು ಒಂದು ಮುಂದಿನ ವಿಡಿಯೋದಾಗ ಹೊಸ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ ARE ಅಕಾಡೆಮಿ ಅಂಥೇಳಿ. ನೀವು ಹೋಗಿ ಪ್ರೈವೇಟ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ನೋಡಿದ್ದಕ್ಕೆ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.